ಒಂದು ಕ್ಷಣ ಚಿಂತನೆ ಮಾಡಬೇಕು. ದೇವರ ಮನೆ ದೊಡ್ಡದಾದ ಮನೆ ಇದೆ, ನಮ್ಮದು ಮನೆ ಚಿಕ್ಕದ್ದೇ ಇರಲಿ, ಸಣ್ಣ ಪೀಠನೇ ಇರಲಿ, ಏನೇ ಇರಲಿ, ಆದರೆ ನಮ್ಮಲ್ಲಿ ಮುಖ್ಯವಾಗಿ ವೈಷ್ಣವರಿಗೆ ಏನಿದೆ, ಅನುಸಂಧಾನ ಪ್ರಾಧಾನ್ಯತೆ ಇದೆ. ದೊಡ್ಡದಾದ ಒಂದು ದೇವರ ಮನೆ, 4 ದಿಕ್ಕುಗಳಿಗೆ 4 ಬಾಗಿಲುಗಳಿದೆ. ಆ 4 ಬಾಗಿಲುಗಳಿಗೆ 4 ಇಬ್ಬರಿಬ್ಬರು ದ್ವಾರಪಾಲಕ ದೇವತೆಗಳಿದ್ದಾರೆ. ಆ ದ್ವಾರಪಾಲಕ ದೇವತೆಗಳಿಗೆ ನಮಸ್ಕರಿಸಿ ನಾವು ದೇವತಾಗ್ರಹವನ್ನ ಪ್ರವೇಶ ಮಾಡ್ತೇವೆ ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಇರೋದು ಮನೆಯೇ ಚಿಕ್ಕದ್ದಿದೆ, ಅಲ್ಲೆಲ್ಲಿ ದೇವತಾಗ್ರಹ, ಅಲ್ಲೆಲ್ಲಿ 8 ದೇವತೆಗಳ ನಮಸ್ಕಾರ ಇತ್ಯಾದಿ ಅನುಸಂಧಾನ ಪ್ರಧಾನವಾಗಿ ಇದ್ದದ್ದರಿಂದ ಆ ಮಾತು ಹೇಳುತ್ತಾರೆ. ಭಕ್ತಿಯಿಂದ ಪೂರ್ವದ್ವಾರದಲ್ಲಿ ಶ್ರೀಯೈ ನಮಃ ಅಂತ ಹೇಳಿ, ಪೂರ್ವೇ ನಮೋ ಜಯಾಯಾಥ ವಿಜಯಾಯಾಥ ದಕ್ಷಿಣೆ, ಶ್ರೀಯೈ ನಮಃ ಅಂತ ಹೇಳಿ ಭಕ್ತಿಯಿಂದ ಆ ದ್ವಾರಕ್ಕೆ ಹತ್ತಿರ ಬಂದು ಅಲ್ಲಿ ನಮಸ್ಕರಿಸುವಾಗ ಜಯಾಯ ನಮಃ ವಿಜಯಾಯ ನಮಃ ಅಂತ ನಮಸ್ಕಾರ. ದ್ವಾರಪಾಲಕ ದೇವತೆಗಳ ನಮಸ್ಕಾರ ಬಹಳ ಮಹತ್ತರವಾದದ್ದು. ಸುಮ್ಮನೆ ಪ್ರಸಂಗ ಬಂತು, ಒಂದು ಮಾತು ಹೇಳುತ್ತೇನೆ. ಮೊನ್ನೆ ರಘುತ್ತಮರ ಆರಾಧನೆ ಆಯಿತು. ರಘುತ್ತಮರು ಪೂಜೆ ಮಾಡುವ ವೈಭವ ಏನು ಗೊತ್ತಾ? ಅವರು ಒಳಗೆ ದೇವರ ಪೂಜೆಗೆ ಹೋಗಿ ಕೂತ್ಕೊಂಡ್ರೆ ಸ್ವಲ್ಪ ಸಮಯ ಬಾಗಿಲ ಹಾಕಿಬಿಡ್ತಾ ಇತ್ತು. ಯಾರೂ ಎಡಬಲರೂ ಸೇವಕರೂ ಇರುವುದಿಲ್ಲ. ಸ್ವಾಮಿಗಳು ಮಾತ್ರ ಮೂಲರಾಮದೇವರ ಸನ್ನಿಧಿಯಲ್ಲಿ ಕುಳಿತು ಪೂಜೆ ಮಾಡ್ತಿದ್ರು. ಮಾಡ್ತಾ ಇದ್ದರೆ ಅವರು ನಿತ್ಯದಲ್ಲಿ ಜಯಾಯ ನಮಃ ವಿಜಯಾಯ ನಮಃ ಪ್ರಬಲಾಯ ನಮಃ ಅಂತ ದ್ವಾರಪಾಲಕ ದೇವತೆಗಳಿಗೆ ನಮಸ್ಕರಿಸುವಾಗ ಆ ದೇವತೆಗಳೇ ಬಂದು ಅಲ್ಲಿ ಕೂಡ್ತಾ ಇದ್ರಂತೆ. ಆ ದೇವತೆಗಳೇ ಬಂದು ಸನ್ನಿಹಿತರಾಗ್ತಾ ಇದ್ರು. ಅದಕ್ಕಾಗಿ ಎಲ್ಲರಿಗೂ ಪೂರ್ವದಲ್ಲಿ ಅರ್ಧ ಪೂಜೆ ಆದ ಮೇಲೆ ಎಲ್ಲರಿಗೂ ಪ್ರವೇಶ. ಇದನ್ನು ಹೇಗೆ ನೋಡಿ ಯಾರಿಗೆ ಗೊತ್ತಾಯಿತು? ರಘುತ್ತಮರ ತಾಯಿ, ಪೂರ್ವಾಶ್ರಮದ ತಾಯಿ, ಅವರಿಗೊಂದು ಹಠ, ನಾ ಪೂಜೆ ನೋಡಲೇಬೇಕು ಅಂತ. ಬೇಡಮ್ಮ, ಸ್ವಲ್ಪ ಹೊತ್ತಾದ ಮೇಲೆ ಬನ್ನಿ ಅಂತ ಸ್ವಾಮಿಗಳು ಶಿಷ್ಯರ ದ್ವಾರ ಹೇಳಿಸುತ್ತಾರೆ. ಇಲ್ಲ, ನಾನು ನಾಳೆ ದಿನ ಪೂರ್ಣ ಪೂಜೆ ನೋಡಬೇಕು ಅಂತ. ಆಗಲೂ ನಿರಾಕರಣೆ ಮಾಡ್ತಾರೆ, ಕೇಳುವುದಿಲ್ಲ. ತಾಯಿ ಬಂದು ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಹೋಗು ಅಂತ ಹೇಗೆ ಹೇಳೋದು? ಪೂಜೆ ಶುರುವಾಗ್ತದೆ. ಆಗ ಆ ವೈಭವ ನೋಡ್ತಾರೆ, ಕಣ್ಣಲ್ಲಿ ದಳದಳ ಆನಂದ ಭಾಷ್ಪ ಸುರಿತಾರೆ. ಅಂದರೆ ಆ ಮಹಾನುಭಾವರು ಅಷ್ಟು ತಪಶಕ್ತಿಯಿಂದ ರಾಮದೇವರ ಪೂಜೆ ಮಾಡುವಾಗ ದೇವತೆಗಳೇ ಬಂದು ಸನ್ನಿಹಿತರಾಗ್ತಿದ್ರು ಅಂತ ಆ ರಘುತ್ತಮರ ಬಗ್ಗೆ ನಾವು ತಿಳಿದ್ದೇವೆ. ತಾತ್ಪರ್ಯ, ನಾವು ಅನುಸಂಧಾನ ಆದರೂ ಮಾಡೋಣ. ನಮಗೆ ದೇವತೆಗಳು ಪ್ರತ್ಯಕ್ಷವಾಗದೇ ಇದ್ದರೂ ಜಯ ವಿಜಯ ಮತ್ತು ಬಲ ಪ್ರಬಲ, ನಂದ ಸುನಂದ, ಕುಮುದ ಕುಮುದಾಕ್ಷ 4 ದಿಕ್ಕುಗಳಿಗೆ ನಮಸ್ಕರಿಸಿ 4 ದಿಕ್ಕುಗಳಲ್ಲಿರುವ ದ್ವಾರಗಳಿಗೆ ನಿಯಾಮಕರಾಗಿ ಪಾಲಕರಾಗಿ ನಿಂತುಕೊಂಡ ಆ ದ್ವಾರಪಾಲ ದೇವತೆಗಳ ನಮಸ್ಕಾರ ಮಾಡಬೇಕು. ಅದನ್ನು ಟೀಕಾಚಾರ್ಯರು ಹೇಳುತ್ತಾರೆ. ನಂದಾಯಾಥ ಸುನಂದಾಯ ಶ್ರಿಯೈ ಚ ಕುಮುದಾಯ ಚ ಕುಮುದಾಕ್ಷಾಯೋತ್ತರೇ ಚ ದ್ವಾರಪಾಲಾಂಶ್ಚ ಪೂಜೆಯೇ. ಹೀಗೆ ಈ ದ್ವಾರಪಾಲ ದೇವತೆಗಳ ಪೂಜೆ ಮಾಡುವ ಪೂರ್ವದಲ್ಲಿ ಇವತ್ತಿನ ಪ್ರಚಲಿತ ಪೂಜಾ ಪದ್ಧತಿ ಪುಸ್ತಕದಲ್ಲಿ ಒಂದು ಮಾತು ಬರ್ತದೆ. ಏನು ಬರ್ತದೆ ಅಂದರೆ, ದೇವರಿಗೆ ಮೊದಲು ನಮಸ್ಕರಿಸಿ ಪೂಜಾ ಆರಂಭ ಆಗಬೇಕು. ಮಂಗಲಾಚರಣೆ ಮಾಡಿ ಹೇಗೆ ಪಾಠ ಶುರು ಮಾಡ್ತೇವೆ, ಪ್ರವಚನ ಶುರು ಮಾಡ್ತೇವೆ, ಹಾಗೆ ಪೂಜೆಯ ಆರಂಭದಲ್ಲಿ ಪರಮಾತ್ಮನಿಗೆ ನಮಸ್ಕಾರ, ವಾಯುದೇವರಿಗೆ ನಮಸ್ಕಾರ,
ಸಾಮಾನ್ಯ ಪೂಜಾ ಪದ್ಧತಿ ಪುಸ್ತಕದಲ್ಲಿ ಇರ್ತದೆ. ನಾರಾಯಣಾಯ ಪರಿಪೂರ್ಣ ಗುಣಾನ್ನವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಈ ಶ್ಲೋಕ ನಮ್ಮ ಸಾಮಾನ್ಯವಾದ ತಂತ್ರ ಸಾರೋಕ್ತವಾದ ಪೂಜಾ ಪದ್ಧತಿಯ ಪುಸ್ತಕದಲ್ಲಿ ನಾರಾಯಣಾಯ ಅಂತ ಒಂದೇ ಶ್ಲೋಕ ಇದೆ, ಕೆಳಗಿನ ಶ್ಲೋಕ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಬರುವ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರೇನಿದ್ದಾರೆ ಅವರು ರಚನೆ ಮಾಡಿದ ಪೂಜಾ ಪದ್ಧತಿಯಲ್ಲಿ ಈ ಶ್ಲೋಕನೂ ಇದೆ. ವಾಯುದೇವರ ನಮಸ್ಕಾರ ಮಾಡುವ ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ಅನ್ನುವ ಶ್ಲೋಕ ಅದು ಕೂಡ ಇರತಕ್ಕದ್ದಾಗಿದೆ. ಈ ರೀತಿಯಾಗಿ ದ್ವಾರಪಾಲ ದೇವತೆಗಳ ನಮಸ್ಕಾರವನ್ನು ಮಾಡಿ ದೇವರ ಸ್ತುತಿ, ದ್ವಾರಪಾಲ ದೇವತೆಗಳ ನಮಸ್ಕಾರ ಇದನ್ನು ಮಾಡಿ ಆ ದ್ವಾರಪಾಲಕರ ಅನುಮತಿ ಪಡೆದು ಒಳಗೆ ಹೋಗ್ಬೇಕ್ರಿ. ಈಗ ಸಾಮಾನ್ಯ ನಮ್ಮ ಲೋಕ ವ್ಯವಹಾರನೇ ಇದೆ. ದೊಡ್ಡ ದೊಡ್ಡ ಮಿನಿಸ್ಟರ್ಸು ಆಫೀಸರ್ಸು ಇದ್ದರೆ ಅವರ ಹತ್ರ ನೇರವಾಗಿ ನಮ್ಮನ್ನು ಬಿಡಲ್ಲ. ಅವರ ಏನೋ ಅಥವಾ ಯಾರು ಕೂತ್ಕೊಂಡಿರ್ತಾರೆ, ಅವರಿಂದ ಅನುಮತಿ ಪಡೆದು ನಾವು ಒಳಗೆ ಹೋಗ್ತೇವೆ. ಹಾಗೆ ದ್ವಾರಪಾಲಕ ದೇವತೆಗಳಿಗೆ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಸ್ವೀಕಾರ ಮಾಡಿ ಅನಂತರ ಒಳಗೆ ನಮಗೆ ಪ್ರವೇಶ. ಇಷ್ಟು ಇದೆಲ್ಲ ನಿತ್ಯ ಪುಸ್ತಕ ಹಿಡ್ಕೊಂಡು ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಮಾಡ್ಕೊಂಡು ಕೂತ್ರೆ ಇಡೀ ದಿನ ಪೂಜೆನೇ ಆಗೋದಿಲ್ಲ. ಅದಕ್ಕಾಗಿ ಪ್ರಧಾನವಾಗಿ ಏನು ಮಾಡಬೇಕು ಅಂತಂದರೆ ದೇವತಾ ನಮಸ್ಕಾರ ಪ್ರಧಾನ. ಆ ದೇವತಾ ನಮಸ್ಕಾರ ಪ್ರಧಾನವಾಗಿ ಇಟ್ಟುಕೊಂಡು ಅಲ್ಲಿ ಒಳಗಡೆ ಪ್ರವೇಶ ಮಾಡಬೇಕು. ಆ ಪ್ರವೇಶ ಮಾಡುವಾಗ ವಾಯುಮಂತ್ರದಿಂದ ಅನೇನ ವಾಯುಮಂತ್ರೇಣ ಸಮುದ್ಘಾಟ್ಯ ಕವಾಟಕಂ, ದೇವರ ಮನೆ ಬಾಗ್ಲ ತೆಗಿಬೇಕ್ರಿ ಮೊದಲು. ಇದೆಲ್ಲ ಇಷ್ಟೊತ್ತು ನಡೆದದ್ದು ದೇವರ ಮನೆ ಬಾಗ್ಲ ಹಾಕಿದ್ದಿದೆ. ದ್ವಾರಪಾಲಕರಿಗೆ ನಮಸ್ಕಾರ. ಉಪದ್ವಾರ ಮಹಾದ್ವಾರ, ಮೊದಲನೇ ದ್ವಾರ ಉಪದ್ವಾರ, ಎರಡನೇ ದ್ವಾರ ಮಹಾದ್ವಾರ. ಆ ಉಪದ್ವಾರದ ಸಮೀಪ ಬಂದು ನಾನು ದೇವತೆಗಳಿಗೆ ನಮಸ್ಕರಿಸಿದೆ. ಅವರಿಗೆ ನಮಸ್ಕಾರ ಮಾಡಿ ಅನುಜ್ಞೆ ಪಡೆದೆ. ಅನುಜ್ಞೆ ಪಡೆದು ಅನಂತರ ಒಳಗೆ ಹೊರಟೆ. ಆ ವಾಯುಮಂತ್ರ ಅಂತ ಹೇಳಿದರು. ಏನು ವಾಯುಮಂತ್ರ? ಟೀಕಾಚಾರ್ಯರು ಅನೇನ ವಾಯುಮಂತ್ರೇಣ ಸಮುದ್ಘಾಟ್ಯ ಕವಾಟಕಂ ಅಂತನ್ನೋ ಮಾತು ಆಡಿದ್ದಾರೆ. ವಾಯವಾಯಾಹಿ ದರ್ಶತೆ ಮೇ ಸೋಮ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ. ಈ ಮಂತ್ರಕ್ಕೆ ಪೂಜಾ ಕಲ್ಪಲತಾ ಅನ್ನುವ ಗ್ರಂಥದಲ್ಲಿ ಇದಕ್ಕೆ ಋಷಿ ಯಾರು, ಛಂದಸ್ಸು ಏನು, ಈ ಮಂತ್ರ ಎಲ್ಲಿದು ಇತ್ಯಾದಿಗಳನ್ನು ಪೂಜಾ ಕಲ್ಪಲತಾ ಅನ್ನುವ ಗ್ರಂಥದಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಹೀಗೆ ಆ ವಾಯುಮಂತ್ರವನ್ನು ಪಠನ ಮಾಡಿ ಕವಾಟಕಂ ಸಮುದ್ಘಾಟ್ಯ, ಬಾಗಿಲವನ್ನು ತೆಗೆದು ಅಲ್ಲಿ ಒಳಗೆ ಪ್ರವೇಶ ಮಾಡಬೇಕು. ಈ ಕೆಳಗಿನ ಮಂತ್ರವನ್ನು ಹೇಳ್ತಾ ಕೃತ್ವಾ ತಾಲತ್ರಯಂ ದ್ವಾರೆ ದೇಹಲಿಂ ಅಸ್ಪೃಶನ್ ವಿಷೇ, 3 ಸಲ ಕೈಗಳಿಂದ ಈ ತರಹ ತಾಲತ್ರಯಗಳನ್ನು ಮಾಡಿ ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕು. ದೇಹಲಿ ಅನ್ನುವ ಶಬ್ದಕ್ಕೆ ಹೊಸ್ತಿಲು ಅಂತ ಅರ್ಥ. ದೇವರ
ಹೊಸ್ತಿಲ ತುಳಿದು ಹೋಗಬಾರ್ದು. ದೇವರ ಹೊಸ್ತಿಲವನ್ನು ದಾಟಿ ಹೋಗಬೇಕು, ಅದನ್ನು ಮುಟ್ಟಿ ಒಳಗೆ ಹೋಗಬಾರ್ದು. ದೇಹಲೀಂ ಅಸ್ಪೃಶನ್ ವಿಷೇ, ಆ ಹೊಸ್ತಿಲವನ್ನು ಮುಟ್ಟದೆ ಒಳಗೆ ಪ್ರವೇಶ ಮಾಡಬೇಕು. ಒಳಗೆ ಪ್ರವೇಶ ಮಾಡುವಾಗ ಮೊದಲು ಬಲಗಾಲ ಇಟ್ಟು ಹೋಗಬೇಕು. ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ, ದಕ್ಷಿಣಾಗ್ನಿಂ ಪುರಸ್ಕೃತ್ಯ ಅಂದರೆ ಬಲಗಾಲನ್ನು ಮುಂದೆ ಇಟ್ಟು ಪ್ರವೇಶ ಮಾಡಬೇಕು. ಹೇಳಿ. ಹೊಸ್ಟಲ್ ದಾಟಿ ಹೋಗ್ಬೇಕಂತೀವಿ, ಹೊಸ್ಟಲ್ ನಮಸ್ಕಾರ ಮಾಡೋಂತೀವಿ. ಹೊಸ್ಟಲ್ ಲಕ್ಷ್ಮೀದೇವಿ ಇದ್ದಾಳೆ ಅಂದಮೇಲೆ ಹೊಸ್ಟಲ್ ನಮಸ್ಕಾರ ಮಾಡ್ಬೇಕು. ಹೊಸ್ತಿಲ ಮುಟ್ಟಬಾರ್ದು ಅಂದರೆ ಕಾಲು ಹಚ್ಚಿ ಹೋಗಬಾರ್ದು, ಕಾಲ ಹಚ್ಚಿ ಹೋಗಬಾರದು. ಈಗ ಹೊಸ್ತಿಲ ದೊಡ್ಡದಿರ್ತದೆ ಅಂಥೇಳಿ ಕೆಲವ್ರು ಏನು ಮಾಡ್ತಾರೆ, ಹೊಸ್ತಿಲ ಮೇಲೆ ಕಾಲಿಟ್ಟು ಒಳಗೆ ಹೋಗ್ತಾರೆ. ಮಾಡಿ, ಅವಶ್ಯ ಮಾಡಿ. ಹೊಸ್ತಿಲಕ್ಕೆ ಕೈ ಮುಟ್ಟಿ ನಮಸ್ಕಾರ ಮಾಡಿ, ನಾವು ಅದು ಬೇಡ ಅನ್ನೋದಿಲ್ಲ. ಹೊಸ್ತಿಲ ತುಳಿಬಾರ್ದು ಅನ್ನೋ ಅಭಿಪ್ರಾಯ. ಈಗ ಚಿಕ್ಕ ಮಕ್ಕಳಿರ್ತಾರೆ, ಮನೆ ಹೊಸ್ತಿಲ ದೊಡ್ಡದಿರ್ತದೆ, ಆ ಹೊಸ್ತಿಲ ಮೇಲೆ ಕಾಲು ಕೊಟ್ಟೇ ಹೋಗ್ತಾರೆ. ನಾವೇ ಹೋಗೋಣ, ಹುಡುಗರನ್ನ ತೊಗೊಂಡು ಏನು ಮಾಡ್ತೀವಿ? ಕೆಲವು ಗುಡಿಗಳಲ್ಲಿ ದೊಡ್ಡ ವಿಶಾಲ ಹೊಸ್ತಿಲುಗಳಿರ್ತವೆ, ಆ ಹೊಸ್ತಿಲ ದಾಟಲಿಕ್ಕೆ ನಮಗಾಗುವುದಿಲ್ಲ. ವಯಸ್ಕರಿಗೆ ಅನಿವಾರ್ಯವಾಗಿ ಅದರ ಮೇಲೆ ಕಾಲಿಟ್ಟು ಹೋಗ್ತೇವೆ. ಆ ಸಂದರ್ಭದಲ್ಲಿ ಅಸ್ಪೃಶನ್ ಅನ್ನುವ ಶಬ್ದಕ್ಕೆ ಆ ರೀತಿಯಾದ ಅರ್ಥ ಮಾಡಬೇಕು. ಹೀಗೆ ಆ ಒಳಗೆ ಪ್ರವೇಶವನ್ನು ಮಾಡಿ ಅನಂತರ ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರು. ಏನು ಅಂದರೆ, ಆಚಾರ್ಯ, ದೇವರ ಮನೆಗೆ ಪ್ರವೇಶ ಮಾಡುವಾಗ ದೀಪ ಹಚ್ಚುವರು ಯಾರು ಅಂತ. ದೀಪ ಮೊದಲೇ ಹಚ್ಚಿಟ್ಟು ಒಳಗೆ ಹೋಗಬೇಕು, ಒಳಗೆ ಹೋದ ಮೇಲೆ ದೀಪ ಹಚ್ಚಬೇಕು. ಅದಕ್ಕೂ ಮತ್ತೊಂದು ಪ್ರಶ್ನೆ, ಸ್ನಾನ ಆಗದೇ ಇದ್ದರೆ ದೀಪ ಹಚ್ಚಬೇಕಾ ಹಚ್ಚಬಾರದ? ಈಗ ಮಾಮೂಲಾಗಿ ನೀವು ಹೆಚ್ಚು ಕಮ್ಮಿ ಎಲ್ಲರೂ ನೀವು ಮಾಡ್ತೀರಂತ ನಾನು ಅನ್ನೋದಿಲ್ಲ. ಹೆಣ್ಮಕ್ಕಳಿಗೆ ಹೇಳ್ತಾರೆ, ಹೆಣ್ಮಕ್ಕಳು ಬೆಳಗಿನ ಜಾವ ಬೇಗ ಹೇಳುತ್ತಾರೆ, ಎದ್ದು ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಬಂದು ಬಿಡುತ್ತಾರೆ. ಹಾಗಲ್ಲ, ಅದು ಸ್ನಾನ ಮಾಡಿಯೇ ದೀಪ ಹಚ್ಚಬೇಕು. ದೇವರ ಮುಂದೆ ಹೊರಗಿನ ಕಸ ಮಾತ್ರ ತಕ್ಕೊಂಡ್ಬಿಟ್ಟು ಅವರೂ ಸ್ನಾನ ಮಾಡಿ ದೇವರ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಸ್ನಾನ ಆಗಿದ್ದರೆ ದೀಪ ಹಚ್ಚಬಹುದು. ಇವರು ಪೂಜೆಗೆ ಬಂದಿರ್ತಾರೆ, ಇವರು ಪೂಜೆಗೆ ಬಂದಾಗ ದೀಪ ಹಚ್ಚದೇ ಇದ್ದರೆ ಇವರು ದೀಪ ಹಚ್ಚಿಕೊಂಡು ಪೂಜೆ ಮಾಡಬೇಕು. ಒಟ್ಟಾರೆ ಸ್ನಾನ ಇಲ್ಲದೆ ದೀಪ ಹಚ್ಚಬಾರ್ದು. ದೇವರ ಮನೆಗೆ ಹೋಗಬಾರ್ದು ಅಂತಾರೆ, ಇನ್ನು ದೀಪ ಹಚ್ಚುವುದು ಹೆಂಗೆ? ದೇವರ ಮನೆ ಪ್ರವೇಶವೇ ಸ್ನಾನ ಮಾಡಿ ಪ್ರವೇಶ ಮಾಡಬೇಕು ಅಂತ ಇದೆ. ಏನು ಸಮಸ್ಯೆ ಹೌದಾ? ಅದು ಅಂತೂ ಇಟ್ಕೊಂಡ್ರೆ ಭಾಳ ಚಲೋ. ಎಷ್ಟು ಜನ ಇಡ್ತಾರ್ರಿ ಇವತ್ತಿನ ದಿನಮಾನಗಳಲ್ಲಿ? ಅಖಂಡ ನಂದಾದೀಪ ಇಡುವ ಜನ ಎಷ್ಟು ಇದ್ದಾರೆ? ಇಡಬೇಕು, ಇದು ವಾಸ್ತವ, ಅವಶ್ಯವಾಗಿ ಇಡಬೇಕು. ಅದು ಇವತ್ತಿನ ಕಾಲಕ್ಕನುಗುಣವಾಗಿ ದೇವರ ಮನೆಯೇ ಅಡಿಗೆ ಮನೆಯಲ್ಲಿ ಒಂದು ಭಾಗದಲ್ಲಿ ಇರ್ತದೆ, ಚಿಕ್ಕ ಕಟ್ಟಿ ಇರ್ತದೆ, ಮಾಡ ಮಾಡಿರ್ತಾರೆ. ಅವೆಲ್ಲ ನಾವು ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ವಿಧಿ ಏನಿದೆ ತಿಳಿಯೋಣ. ಶಾಸ್ತ್ರದಲ್ಲಿ ವಿಧಾನ ಮಾಡಿದ ವಿಧಿಯನ್ನು ಮೊದಲು ತಿಳಿಯೋಣ. ಕೃತಿಯಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ಅನುಸರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ ಯಜ್ಞಿನಾಗ್ನಿ ಸಮಿಧ್ಯತೆ ಅನೇನ ವನ್ಹಿ ಮಂತ್ರೇಣ ದೀಪಾನ್ ಉದ್ದೀಪಯೇತ್ ತತಃ. ವನ್ಹಿ ಮಂತ್ರ, ವನ್ಹಿ ಅಂದರೂ ಒಂದೇ, ಅಗ್ನಿ ಅಂದರೂ ಒಂದೇ. ಆ ಅಗ್ನಿಯನ್ನು ಸ್ತುತಿ ಮಾಡುವ ಮಂತ್ರ ಅಗ್ನಿನ ಅಗ್ನಿ
ಸಮಿಧ್ಯತೆ ಕವಿರ್ಗ್ರಹಪ ತಿರಿಯುವ ಅಂತ ಒಂದು ಮಂತ್ರ. ಈ ಮಂತ್ರವನ್ನು ಪಠಿಸಿ ಅಗ್ನಿಮಂತ್ರದಿಂದ ದೀಪಗಳನ್ನು ನಾವು ಹಚ್ಚಿಕೊಳ್ಳಬೇಕು. ದೀಪದಲ್ಲಿ ಮತ್ತೆ ಸ್ವಲ್ಪ ವಿವರಣೆ. ದೀಪ, ಒಂದು ದೀಪ ಅಖಂಡವಾಗಿ ಇರ್ತದೆ, ಆ ದೀಪ ಬೇರೆ ಇಟ್ಟಬೇಕು. ದೇವರ ಪೂಜೆ ನಡೆಯುವಾಗ ಶುದ್ಧೋದಕಾದಿಗಳ ಮಾಡಿ ಅಲ್ಲಿ ಏನು ದೀಪ ಹಚ್ತೇನೆ ಅದು ನೀಲಾಂಜನ ತುಪ್ಪದ ದೀಪ, ಅದು ಅನಂತರದಲ್ಲಿ ಹಚ್ಚಿಕೊಳ್ಳಬೇಕು. ದೀಪ ಹಚ್ಚುವಂಥ ಎಲ್ಲ ದೀಪಗಳನ್ನು ಒಟ್ಟಿಗೆ ಹಚ್ಚಿ ಇಡುವ ಅವಶ್ಯಕತೆ ಇಲ್ಲ. ದೀಪ ಇಲ್ಲದೆ ಪೂಜೆ ಆರಂಭ ಆಗುವುದಿಲ್ಲ ಅನ್ನುವ ದೃಷ್ಟಿಯಲ್ಲಿ ದೀಪವನ್ನು ಮೊದಲು ಬೆಳಗಿಸಿ ಅನಂತರ ಪೂಜೆಯ ಪ್ರಸಂಗದಲ್ಲಿ ಮುಂದೆ ಬರುತ್ತದೆ. ಶುದ್ಧಾಭಿಷೇಕಾದಿಗಳಾದ ಮೇಲೆ ಆಗ ತುಪ್ಪದ ದೀಪಗಳನ್ನು, ನೀಲಾಂಜನಗಳನ್ನು ನಿಮ್ಮ ನಿಮ್ಮ ಯಥಾವೈಭವದಲ್ಲಿ ಹಚ್ಚಿಕೊಳ್ಳಬಹುದು. ಈ ರೀತಿಯಾಗಿ ಆ ದೀಪದ ವಿಚಾರವನ್ನು ತಿಳಿಸುತ್ತಾರೆ. ನರಸಿಂಹ ಪುರಾಣ, ಪದ್ಮಪುರಾಣದಲ್ಲಿ ದೀಪದ ಮಹಿಮೆಯನ್ನು ಹೇಳುವಾಗ ನಿಮಿಷಂ ನಿಮಿಷಾರ್ಧಂವ ಘೃತ ದೀಪಂ ನಿವೇದಯೇ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ. ದೇವರ ಮುಂದೆ ನಾವು ದೀಪದ ನಿವೇದನ ಮಾಡ್ತೇವೆ, ದೀಪದ ಅರ್ಪಣೆ ಮಾಡ್ತೇವೆ. ಘೃತಯುಕ್ತವಾದ ದೀಪದ ಅರ್ಪಣೆ ಮಾಡಿದಾಗ ಕೋಟಿ ಕೋಟಿ ಸಹಸ್ರ ವರ್ಷಗಳವರೆಗೆ ಅವನು ವಿಷ್ಣು ಲೋಕದಲ್ಲಿ ಇರ್ತಾನೆ. ಭವೇದೇಕಸ್ಯ ದೀಪಸ್ಯ ಭೂಮೌ ರಾಜ್ಯಂ ಭವೇದಿತಿ ಬಹೂನಾಂತು ಫಲಂ ವಕ್ತುಂ ಅಹಂ ನಾರ್ಕಾಮಿ ಪಾರ್ವತಿ ಅಂತ ರುದ್ರದೇವರು ಪಾರ್ವತಿಯನ್ನು ಕುರಿತು ಹೇಳಿದ ಮಾತು. ಹೀಗೆ ತೈಲ ಅಥವಾ ಘೃತ, ದೇವರಿಗೆ ಪ್ರಧಾನ ಇಷ್ಟವಾದದ್ದು ಘೃತ ದೀಪ. ಅದಕ್ಕೆ ನವರಾತ್ರಿಯಲ್ಲಿ ಕೆಲವರ ಮನೆಯಲ್ಲಿ ತುಪ್ಪದ ದೀಪ ಇದೆ ಅಂತ ಹೇಳುತ್ತಾರೆ. ಕೆಲವರು ಎಣ್ಣೆ ದೀಪ, ಕೆಲವರು ತುಪ್ಪದ ದೀಪ ಅಂತ. ಎರಡೂ ದೀಪಗಳಿಗೂ ಆ ಸಾಮಗ್ರಿ ವಿಹಿತವಾಗಿದೆ. ತುಪ್ಪದ ದೀಪನೂ ಹಚ್ಚಬಹುದು ಮತ್ತು ಎಣ್ಣೆಯ ದೀಪವೂ ಹಚ್ಚಬಹುದು. ಈ ರೀತಿಯಾಗಿ ದ್ವೀಪವನ್ನು ದೇವರ ಎದುರಿಗೆ ಹಚ್ಚಿ ಇಟ್ಟು ಈಕ್ಷಯ ಪುಷ್ಪ ಕ್ಷೇಪೇಣ ಪಾರ್ಷ್ಣಿಘಾತತ್ರಯೇಣ ಚ ದಿವ್ಯಂತರಿಕ್ಷ ಭೂಮಿಷ್ಠಾನ್ ವಿಘ್ನಾಂ ಉಚ್ಚಾಟಯೇತ್ ಸುಧೀಹಿ. ಏನು ಅಂದರೆ 3 ಸಲ ನಾವು ಚಪ್ಪಾಳಿ ತಟ್ಟಿ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಇದರಿಂದ ಏನು ಪ್ರಯೋಜನ? ಸಾಮಾನ್ಯವಾಗಿ ಪೂಜಾ ಪದ್ಧತಿಯಲ್ಲಿ ಬರೆದು ಬಿಟ್ಟಾರೆ, ಏನು ತಾಲತ್ರಯಂ ಕೃತ್ವ ದೇವಗ್ರಹಂ ಪ್ರವಿಶ್ಯ ದೀಪಂ ಪ್ರಜ್ವಾಲಯೇತ್ ಅಂತ ಇರ್ತದೆ. ಇಲ್ಲಿ ತಾಲತ್ರಯ ಯಾಕೆ? ಅದಕ್ಕೆ ಟೀಕಾಚಾರ್ಯರು ಆ ಮಾತು ಸ್ಪಷ್ಟ ಮಾಡ್ತಾರೆ. ಏನು ಅಂದರೆ ದಿವಿ ಅಂತರಿಕ್ಷ ಭೂಮಿಷ್ಠಾನ್ ವಿಘ್ನಾನ್ ತಾಲತ್ರಯೇಣ ಉಚ್ಚಾಟಯೇತ್. ಭೂಲೋಕ, ದ್ವಿಲೋಕ, ಅಂತರಿಕ್ಷ ಲೋಕ, ಭೂಮಿಯಲ್ಲಿರುವ ವಿಘ್ನ ಮತ್ತು ಯಾವ ಮೇಲೆ ದ್ವಿಲೋಕದಿಂದ ಉಂಟಾಗುವ ವಿಘ್ನ, ಅಂತರಿಕ್ಷ ಲೋಕದಿಂದ ಉಂಟಾಗುವ ವಿಘ್ನ, ಇವುಗಳನ್ನು ಪರಿಹಾರ ಮಾಡಿಕೊಡುವುದಕ್ಕಾಗಿ ಈ ತಾಲತ್ರಯ ಕರ್ಮವನ್ನು ಅಲ್ಲಿ ವಿಧಾನ ಮಾಡಿದ್ದಾರೆ. ಅದಾದ ನಂತರ ಅಪ್ಸರ್ಪಂತು ಯೇ ಭೂತ ಇತಿ ಮಂತ್ರಂ ಪಠನ್ನಪಿ ಭೂತಾನ್ ಉಚ್ಚಾಟ್ಯ. ಅಪ್ಸರ್ಪಂತು ಯೇ ಭೂತ ಭುವಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅನ್ನುವ ಮಾತು ಹೇಳ್ತಾ ಅಲ್ಲಿ ಭೂತಾದಿಗಳ ಉಚ್ಚಾಟನೆಯನ್ನು ಸಾಮಾನ್ಯ ಸಂಧ್ಯಾವಂದನದಲ್ಲಿಯೇ ಮಾಡ್ತೇವೆ ನಾವು. ಇದನ್ನು ಅರ್ಘ್ಯ ಪ್ರದಾನವಾದ ಮೇಲೆ ಭೂತೋಚ್ಚಾಟನ ಮಾಡಿ ಪೃಥ್ವಿ ನಮಸ್ಕಾರ ಮಾಡಿ ಅನಂತರ ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕಾದಿಗಳನ್ನು ಮಾಡಿ ಗಾಯತ್ರಿ ಮಾಡ್ತೇವೆ. ಹಾಗೆ
ಈ ದೇವತಾ ಪೂಜಾ ಕರ್ಮ ನಡೀತಾ ಇರುವಾಗ ಇದು ಕೂಡ ಬಹಳ ಮಹತ್ತರವಾಗಿ ವಿಧಾನ ಮಾಡಿದ್ದಾರೆ. ಅನಂತರ ನಾರಾಚ ಮುದ್ರೆಯಿಂದ ಬಂಧಯೇ ದಿಶಃ ದಿಗ್ಬಂಧನವನ್ನು ಮಾಡಬೇಕು. ಒಳಗಿರುವ ಭೂತಗಳ ಉಚ್ಚಾಟನೆಯಾಗಿ ಮತ್ತೆ ಭೂತಗಳು ಬರದಂತೆ ಈಗ ನಾರಾಚ ಮುದ್ರೆಯನ್ನು ಮಾಡಿ ನಾನು ಮಾಡುವ ಪೂಜೆಯ ಪ್ರಸಂಗದಲ್ಲಿ ಮತ್ತೆ ಭೂತಗಳು ಬರಬಾರದು. ಇದು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಇದೆ. ಒಂದು ಶುಭ ಕಾರ್ಯಕ್ರಮ ನಡೀತು ಅಂದರೆ ಗೌರ ಸರ್ಷಪ ವಿಕರಣ ಅಂತ ಮಾಡ್ತಾರೆ. ಬಿಳಿ ಸಾಸಿವೆ ಆ ದೇವತೆಗಳ ಆವಾಹನ ಮಾಡುವ ಸಂದರ್ಭದಲ್ಲಿ ಸುತ್ತೆಲ್ಲ ಹಾಕ್ತಾರೆ. ಯಾಕೆ? ಭೂತಗಳ ಬಾಧೆ ಆಗಬಾರದು ಅಂತ. ಶ್ರಾದ್ದ ಮಾಡ್ತೇವೆ. ಶ್ರಾದ್ದ ಮಾಡುವಾಗ ಅಪಹತೆ ಇತಿ ಮಂತ್ರಸ್ಯ ಅಂತ ಮಂತ್ರ ಬರ್ತದೆ. ಅಪಹತ ಅಸುರ ರಕ್ಷಾಂಸಿ ಏ ಪಿಶಾಚಾಹ ಅಂತನ್ನುವ ಮಂತ್ರ ಹೇಳಿ ಅಲ್ಲಿ ಆ ಎಳ್ಳು ಹಾಕಿ ದಿಗ್ಬಂಧನ ಮಾಡ್ತಾರೆ. ಹಾಗೆ ಇಲ್ಲಿ ನಾರಾಚ ಮುದ್ರೆಯಿಂದ ದಿಗ್ಬಂಧನವನ್ನು ಮಾಡಿ ಇದೆಲ್ಲ ಅನುಸಂಧಾನ ಬಹಳ ಪ್ರಧಾನ. ಇಲ್ಲಿ ಎಲ್ಲಿ ಭೂತಗಳವರೇ ಭೂತೇ ಇಲ್ಲ ಅಲ್ಲಿ ನಾವು ಯಾಕೆ ಅದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತೀವೆಲ್ಲ ಪ್ರಶ್ನೆಗೆ ಅವಕಾಶ ಇಲ್ಲ. ಶಾಸ್ತ್ರ ವಿಧಾನ ಮಾಡಿದೆ, ನಾವು ಅದನ್ನು ಆಚರಣೆ ಮಾಡಬೇಕಷ್ಟೆ. ಈ ರೀತಿಯಾಗಿ ದಿಗ್ಬಂಧನವನ್ನು ಮಾಡಿ ಭೂತಾನ್ ಉಚ್ಚಾಟ್ಯ ನಾರಾಚ ಮುದ್ರಯ ಬಂಧಯೇ ದಿಶಃ. ಕೆಲವು ಸಂಪ್ರದಾಯ ಪುಸ್ತಕಗಳಲ್ಲಿ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ನಮೋ ಬ್ರಹ್ಮಣ್ಯದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ದೋಷಾನ್ ಮಾನಸಾನ್ ಅಪಿ ಸರ್ವದಾ ವೈಷ್ಣವದ್ವೇಷ ಹೇತೂನ್ ಮೇ ಭಸ್ಮಸಾತ್ ಕುರು. ವಿಷ್ಣು ಭಕ್ತರ ದ್ವೇಷಕ್ಕೆ ಕಾರಣವಾದ ಏನೇನು ವಿಘ್ನಗಳಿದೆ ಅದೆಲ್ಲವನ್ನು ಭಸ್ಮಸಾತ್ ಕುರು, ಸುಟ್ಟಾಕು ಅಂತ ಹೇಳಿ ಕೆಲವು ಪುಸ್ತಕದಲ್ಲಿ ಇದೆ ಆ ಮಾತು. ಕೆಲವು ಇತ್ತೀಚಿನ ದೇವಪೂಜಾ ಪದ್ಧತಿಯ ಪುಸ್ತಕದಲ್ಲಿ ಈ ಮಾತು ಇದೆ. ಇದ್ದರೆ ಏನೂ ತಪ್ಪಲ್ಲ, ಅವಶ್ಯವಾಗಿ ಪಠಣ ಮಾಡಬೇಕು. ಅಪೈವ ಇತ್ಯಾದಿ ಏಭ್ಯಶ್ಚ ಏವಾ ಪಿತ್ರೆ ರುಚೌ ಪಠೇತ್ ನಿವಾರ್ಯ ಮಾನುಷಂ ಗಂಧಂ ಏಭಿರ್ಮಂತ್ರೈಸ್ತು ಪೂಜಕಃ. ಎಷ್ಟಾದರೂ ನಾನು ಮನುಷ್ಯ, ಅವನು ದೇವರು. ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದವನು ಪರಮಾತ್ಮ. ನಾನು ಎಷ್ಟೇ ದೇಹ ಉಜ್ಜಿಕೊಳ್ಳಿ, ಎಷ್ಟೇ ಲೇಪನಗಳ ಹಚ್ಚಿಕೊಳ್ಳಿ, ಆದರೂ ಮನುಷ್ಯ ದೇಹದಿಂದ ಗಂಧ ಪ್ರಾಪ್ತವಾಗೇ ಆಗ್ತದೆ. ಈಗ ದೊಡ್ಡವರು ಕೂತಾಗ ನಾನು ಬಾಯಿ ಹತ್ತಿರ ಕೈ ಹಿಡಿದು ಮಾತಾಡ್ತೇನೆ. ಕಾರಣ, ಮಾತಾಡುವಾಗ ನನ್ನ ಬಾಯಿಯಿಂದ ಅವರಿಗೆ ಉಗುಳು ಸಿಡಿಬಾರದು, ನನ್ನ ಬಾಯಿಯಿಂದ ಗಾಳಿ ಬಂದು ಅವರಿಗೆ ವಾಸನೆ ತಾಗಬಾರದು, ಇತ್ಯಾದಿ ಇತ್ಯಾದಿ ವಿಚಾರಗಳುಂಟು. ಹಾಗೆ ದೇವರ ಹತ್ತಿರ ನಾನು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ. ನನ್ನ ದೇಹದಿಂದ ಜನ್ಯವಾದ ಗಂಧದ ಸ್ಪರ್ಶ ಅಲ್ಲಿ ಆಗಬಾರದು ಅನ್ನುವ ದೃಷ್ಟಿಯಿಂದ ಈ ಮಂತ್ರಗಳ ಪಠಣ ಮಾಡಬೇಕು. ಮೊದಲು ಪೂಜಾ ಕಲ್ಪಲತಾ ಈ ಮಂತ್ರ ಹೇಳಿಕೊಡ್ತದೆ. ಅಪೈವ ಇತ್ಯಾದಿ ಅನ್ನುವ ಮಂತ್ರ ಪೂಜಾ ಕಲ್ಪಲತಾ ಅನ್ನುವ ಗ್ರಂಥದಲ್ಲಿ ಅಪೈವ ಅಭಿಭತ್ಸಂತ ಮನುಷ್ಯ ಗಂಧಾಸ್ತಾಯೇತೆ ಧಾಪ್ಯೆ ಅಂತರಧತಃ ಅಂತ ಒಂದು. ಆಮೇಲೆ ಉಳಿದ ಎರಡು ಪ್ರಸಿದ್ಧ ಮಂತ್ರ ಅವು ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಇದೆ. ಏಭ್ಯೋ ಮಾತಾ ಮಧು ಮತ್ಪಿನ್ವತೆ ಪಯಪೀಯೂಷಂ ದ್ಯೌರದೀತಿರದ್ರಿ ಪರಹಾಹ
ಉಕ್ತಶುಷ್ಮಾನ್ ವೃಷಭರಾನ್ ಸ್ವಪ್ನಶಸ್ತಾನ್ ಅನುಮದ ಸ್ವಸ್ತಯೇ. ಇದು ಒಂದು ಮಂತ್ರ. ಇನ್ನೊಂದು ಮಂತ್ರ ಏವಾ ಪಿತ್ರೆ ಇತ್ಯಸ್ಯ ವಾಮದೇವಃ ಗೌತಮಃ ಬೃಹಸ್ಪತಿರ್ದೇವತಾ ತ್ರಿಷ್ಟುಪ್ಛಂದಃ ಏವಾ ಪಿತ್ರೆ ವಿಶ್ವದೇವಾಯ ವೃಷ್ಣೆ ಯಜ್ಞೈರ್ವಿಧೇಮ ನಮಸಾ ಹವಿರ್ಭಿಃ ಬೃಹಸ್ಪತೆ ಸುಪ್ರಜಾ ವೀರವಂತಃ ವಯಂ ಸ್ಯಾಮ ಪತಯೋ ರಯೀಣಾಂ. ಹೀಗೆ ಋಗ್ವೇದದಲ್ಲಿ ಬರುವ 2 ಮಂತ್ರಗಳನ್ನು ಪಠನ ಮಾಡಬೇಕು. ಮಾಡಿ ಇನ್ನೂ ಇದು ಆಗಿಲ್ಲ, ಸಂಪುಟೋದ್ಘಾಟನ ಆಗಿಲ್ಲ. ಇದೆಲ್ಲ ಪೂಜೆ ಅಂಗವಾಗಿ ಆದಿಯಲ್ಲಿ ಕರ್ತವ್ಯವಾದ ವಿಧಾನಗಳನ್ನೇ ಇಲ್ಲಿ ಹೆಚ್ಚು ವಿವರಣೆ ಮಾಡಿದ್ದಾರೆ. ಕಲ್ಪಯಿತ್ವಾ ಜವನಿಕಾಂ ದೇವಮಾತ್ಮಾನಮಂತರ ಆರುಹ್ಯ ವೇದಿಕಾಂ ಪಶ್ಚಾತ್ ಬ್ರಹ್ಮಪಾರಸ್ತವಂ ಪಠೇತ್. ದೇವರಲ್ಲಿದ್ದಾನೆ, ನಾನು ದೇವರ ಹತ್ತಿರ ಕೂತ್ಕೋತಾ ಇದ್ದೇನೆ. ದೇವರ ಹತ್ತಿರ ಕೂಡುವ ಸಂದರ್ಭದಲ್ಲಿ ನನಗೂ ದೇವರಿಗೂ ಮಧ್ಯದಲ್ಲಿ ತಿಳುವಾದ ಒಂದು ಪರದೆ ಇರಬೇಕು. ಜವನಿಕಾ ಅನ್ನುವ ಶಬ್ದಕ್ಕೆ ಪರದೆ ಅಂತರ್ಥ. ಆ ತಿಳುವಾದ ಒಂದು ಪರದೆಯನ್ನು ಕಲ್ಪನೆ ಮಾಡಬೇಕು. ನಾವು ಬಟ್ಟೆನೇ ಕಟ್ಟಬಾರ್ದು. ಬಟ್ಟೆ ಕಟ್ಟಿದ್ರೆ ದೇವ್ರ ಪೂಜೆ ಏನು ಮಾಡ್ತೀವಿ ನಾವು? ಬಟ್ಟೆ ಒಂದು ತೆಳುವಾದ ಪರದೆ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಆಮೇಲೆ ಜಗಲಿಯನ್ನು ಏರಬೇಕು. ದೇವರ ಜಗಲಿ, ವೇದಿಕಾ ಅಂದರೆ ದೇವರ ಜಗಲಿ, ದೇವರ ಕಟ್ಟೆ. ಅದನ್ನು ಏರಿ ಅನಂತರ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಬೇಕು. ಬ್ರಹ್ಮಪಾರ ಸ್ತೋತ್ರ ವಿಷ್ಣು ಪುರಾಣದಲ್ಲಿ ಬಂದದ್ದು, ಅದನ್ನು ಪಠನ ಮಾಡಬೇಕು. ಈ ಪೂಜಾ ಕಲ್ಪಲತಾದಲ್ಲಿ ಇನ್ನೂ 1-2 ಶ್ಲೋಕ ಹೆಚ್ಚಿಗೆ ಕೊಟ್ಟಿದ್ದಾರೆ. ಲಕ್ಷ್ಮೀಕಾಂತ ನಮಸ್ತೇಸ್ತು ಸ್ವಾಮಿನ್ ಭೀತೋ ಭವಾಂಬುಧೇ ಪೂಜಯಾಮ್ಯಹಮದ್ಯತ್ವಾಂ ಪ್ರಸೀದ ಪುರುಷೋತ್ತಮ ತ್ವಾಮೇವ ಶರಣಂ ಯಾಮಿ ಶರಣಾಗತ ವತ್ಸಲ ಕುರುಷ್ವ ಸಫಲಾಂ ಪೂಜಾಂ ಪೂಜಾರ್ಹಂ ಮಾಂಚ ಮಾಧವ. ಹೇ ಪರಮಾತ್ಮ, ಸಂಸಾರ ಎಂಬ ಸಮುದ್ರದಿಂದ ನಾನು ಬಹಳ ಹೆದರ್ಕೊಂಡಿದ್ದೇನೆ, ಗಾಬರಿ ಆಗಿದ್ದೇನೆ. ನಾನು ನಿನ್ನನ್ನು ಇವತ್ತು ಪೂಜೆ ಮಾಡ್ತಾ ಇದ್ದೇನೆ. ನೀನು ಪ್ರಸನ್ನನಾಗು. ನಾನು ನಿನಗೆ ಶರಣಾಗತನಾಗಿ ಬಂದಿದ್ದೇನೆ. ನೀನು ಶರಣಾಗತ ವತ್ಸಲ. ಯಾವ ಭಕ್ತ ದೇವರಿಗೆ ಶರಣಾಗತನಾಗಿ ಬರ್ತಾನೆ ಅವನಿಗೆ ದೇವರು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ನಾನು ಮಾಡಿದ ಪೂಜೆ ಸಫಲವಾಗುವಂತೆ ಮಾಡು, ನನ್ನನ್ನೂ ಸಫಲವಾಗಿ ಮಾಡು. ಪೂಜಾರ್ಹಂ ಮಾಂಚ ಸಫಲಂಕುರು ಅಂತ ಶಬ್ದ ಇಟ್ಟದ್ದರಿಂದ ಅದು ಅರ್ಥ ಮಾಡಬೇಕು. ಪೂಜೆ ಫಲವತ್ತಾಗಿ ಆಗಬೇಕು. ಪೂಜೆಯನ್ನು ಮಾಡುವ ನನ್ನನ್ನೂ ಉದ್ಧಾರ ಮಾಡು, ಸಫಲವನ್ನಾಗಿ ಮಾಡು. ಈ ರೀತಿಯಾಗಿ ಕುಳಿತುಕೊಂಡು ಏನು ಮಾಡಬೇಕು ಅಂತಂದರೆ ಬ್ರಹ್ಮಪಾರ ಸ್ತೋತ್ರ ಪಠನ ಮಾಡಬೇಕು. ಬ್ರಹ್ಮಪಾರಂ ಬರ್ತದೆ, ಎಲ್ಲರೂ ಹಿಂದೆ ಅಂತೀರಿ ನಿತ್ಯ, ಅದೇನು ಹೇಳುವ ಅವಶ್ಯಕತೆ ಇಲ್ಲ. ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮ ಪರಮಂ ಸ್ತವಂ ಜಪತ ಗಂಡುನಾ ದೇವ ಏನ ಆರಾಧ್ಯತ ಕೇಶವ. ಏನ ಯಾವ ಕಂಡು ಋಷಿಯಿಂದ ಕೇಶವನು ಆರಾಧಿಸಲ್ಪಡುತ್ತಾನೆ ಅಂತ. ಪಾರಂಪರಂ ವಿಷ್ಣುರನಂತ ಪಾರಃ ಪರಪರಾಣಾಮಪಿ ಪಾರಪಾರಃ ಸಬ್ರಹ್ಮ ಪಾರಪರಪಾರಭೂತಃ ಪರಪರೇಭ್ಯಃ ಪರಮರ್ಥರೂಪೀ ಸಕಾರಣಂ ಕಾರಣತಸ್ತತೋಪಿ
ತಸ್ಯಾಪಿ ಹೇತು ಪರಹೇತು ಹೇತು ಕಾರ್ಯೇಷು ಚೈವಂ ಸಹಿ ಕರ್ಮ ಕರ್ತೃ ರೂಪೈರಶೇಷೈರವತೀಹ ಸರ್ವಂ ಬ್ರಹ್ಮ ಪ್ರಭುರ್ಬ್ರಹ್ಮ ಸಸರ್ವಭೂತೋ ಬ್ರಹ್ಮ ಪ್ರಜಾನಾಂ ಪತಿರಚ್ಯುತೋಸೌ ಬ್ರಹ್ಮವ್ಯಯಂ ನಿತ್ಯಮಜಂ ಸ ವಿಷ್ಣು ಅಪಕ್ಷಯದ್ಯೈರಖಿಲೈರಸಂಗೀ ಬ್ರಹ್ಮಾಖ್ಯರಮಜಂ ನಿತ್ಯಂ ಯಥಾಸೌ ಪುರುಷೋತ್ತಮಃ ತಥಾ ರಾಗಾದಯೋ ದೋಷಾಃ ಪ್ರಯಾಂತು ಪ್ರಶಮಂ ಮಮ ಏತದ್ಬ್ರಹ್ಮ ಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್ ಅವಾಪ ಪರಮಾಂ ಸಿದ್ಧಿಂ ಸಸಮಾರಾಧ್ಯ ಕೇಶವಂ. ಈ ಸ್ತೋತ್ರ ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥವಾಗಿದೆ. ಶ್ರೀಮದಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ವಿಷ್ಣು ತೀರ್ಥರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇಂತಹ ದಿವ್ಯವಾದ ಸ್ತೋತ್ರವನ್ನು ಪಠನ ಮಾಡಿ ಆಮೇಲೆ ಪೂಜೆಗೆ ಆರಂಭ ಪೂರ್ವದಲ್ಲಿ ಘಂಟಾನಾದ ಮಾಡಬೇಕು. ಗಂಟೆಯನ್ನು ಬಾರಿಸಿ ದೇವರ ಪೆಟ್ಟಿಗೆ ಬಿಚ್ಚಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ದೇವತೆಗಳ ಆಗಮನಕ್ಕಾಗಿ ರಾಕ್ಷಸರ ಗಮನಕ್ಕಾಗಿ ಗಂಟೆ ಧ್ವನಿ, ರವ ಅಂದರೆ ಧ್ವನಿ, ಕುರು ಘಂಟಾರವಂ ತತ್ರ ಅಂತ ಇದೆ. ಘಂಟಾರವ ಅಂದರೆ ಗಂಟೆಯ ಧ್ವನಿ, ಅದನ್ನು ಮಾಡಬೇಕು. ಎದಕ್ಕಾಗಿ ಆ ಘಂಟಾಧ್ವನಿ ಅಂದರೆ ದೇವತಾ ಆಹ್ವಾನ ಲಾಂಛನ, ದೇವತೆಗಳ ಆಹ್ವಾನದ ಚಿಹ್ನ ರೂಪವಾಗಿರ್ತದೆ. ಗಂಟೆ ಬಾರಿಸಿದರೆ ದೇವತೆಗಳ ಆಗಮನ ಅಲ್ಲಿ ಆಗ್ತದೆ. ಆದರೆ ಗಂಟೆ ಬಾರಿಸುವಾಗ ಇನ್ನೊಂದು ಮಾತು ಹೇಳ್ತಾರೆ, ಅಜ್ಞಾನದಿಂದಾಗಲಿ ಅಜ್ಞಾನಾತ್ ಜ್ಞಾನತೋ ವಾಪಿ. ಅಜ್ಞಾನದಿಂದ ಅಂದರೆ ತಿಳಿಯದೆ ಅಥವಾ ತಿಳಿದೇ ಆಗಲಿ ಕಂಸಘಂಟಾಂ ನವಾದಯೇತ್. ಕಂಸಘಂಟಾಂ ನವಾದಯೇತ್ ಅಂತಂದರೆ ಯದಿ ಅನ್ನುವ ಶಬ್ದವನ್ನು ಇಟ್ಟು ಅನ್ವಯ ಮಾಡಿಕೊಳ್ಳಿ ಅಂತ ಪೂಜಾ ಕಲ್ಪಲತಾಕಾರರು ಹೇಳುತ್ತಾರೆ. ಏನು ಮೇಲಿನ ಅರ್ಥ ಏನಾಗ್ತದೆ? ಅಜ್ಞಾನದಿಂದಾಗಲಿ ಜ್ಞಾನದಿಂದಾಗಲಿ ಕಂಚಿನ ಗಂಟೆ ಬಾರಿಸಬಾರ್ದು ಅಂತ ಅರ್ಥ ಆಗ್ತದೆ. ಹಂಗರ್ಥ ಅಲ್ಲ, ಕಂಚಿನ ಗಂಟೆಯೇ ಬಾರಿಸಬೇಕು ಅಂತ ಅರ್ಥ. ಒಂದು ವೇಳೆ ಕಂಚಿನ ಗಂಟೆಯನ್ನು ಬಾರಿಸದೆ ಹೋದರೆ ಏನು ಅನರ್ಥ? ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೆ ವಸತಿರ್ಭವೇತ್. ಗಂಟೆ ಬಾರಿಸಿದಾಗ ದೈತ್ಯರೆಲ್ಲ ಹೋಗ್ತಾರೆ, ರಾಕ್ಷಸರು ಸರಿದು ಬಿಡುತ್ತಾರೆ. ಆದರೆ ವಾಸ್ತವವಾಗಿ ನಾವು ಗಂಟೆ ಬಾರಿಸಲೇಬೇಕು, ಕಂಚಿನ ಗಂಟೆ ಬಾರಿಸಬೇಕು. ಇವತ್ತು ಬೆಳ್ಳಿ ಗಂಟೆ ಇಟ್ಕೋತಾರೆ, ಹಿತ್ತಾಳೆ ಗಂಟೆ ಇಟ್ಕೋತಾರೆ. ಯಾಕೆ ಇಟ್ಕೋತಾರೆ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ, ಅವರವರ ಅನುಕೂಲತೆಗಾಗಿ ಅವರು ಮಾಡಿರ್ತಾರೆ. ಶಾಸ್ತ್ರದಲ್ಲಿ ಘಂಟಾನಾದ ಕಂಚಿನ ಗಂಟೆಯಿಂದಲೇ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾಂ ಆವಾದಯೇತ್ ತತಃ. ಪ್ರಯತ್ನಪೂರ್ವಕವಾಗಿ ಶಾಸ್ತ್ರೋಕ್ತವಾದ ಘಂಟಾನಾದವನ್ನು ಎಲ್ಲ ರೀತಿಯ ಪ್ರಯತ್ನದಿಂದ ಆ ಘಂಟೆಯನ್ನೇ ಬಾರಿಸಬೇಕು. ಘಂಟೆಯ ಭಾಗ 3, ಒಂದು ತುದಿ ಭಾಗ, ಒಂದು ದಂಡ ಭಾಗ, ಒಂದು ನಾದ ಭಾಗ ಅಂತ. ಇಲ್ಲ ಆಚಾರ್ಯ ಒಂದು ಪ್ರಶ್ನೆ ಕೇಳಿದರು, ಅಶೌಚ ಮನೆಯಲ್ಲಿ ಮಂಗಲವಾದ ಗಂಟೆಯನ್ನು ಬಾರಿಸುವ ಸಂಪ್ರದಾಯ ಇಲ್ಲ. ಪೂಜೆ
ಸುದರ್ಶನ ಶಾಲಿಗ್ರಾಮ ಇಟ್ಟು ತೀರ್ಥ ಯಾರಾದರೂ ಒಬ್ಬ ಆಚಾರ್ಯರ ದ್ವಾರ ಮಾಡಿಸ್ಬೇಕು. ಆ ಘಂಟಾನಾದ ಮಾತ್ರ ಮಾಡಬಾರದು. ಯಾಕೆ ಅಂದರೆ ಅದು ಮಂಗಲ ದ್ಯೋತಕ. ಮನೆಯಲ್ಲಿ ಅಶೌಚ ಇದ್ದ ಪ್ರಯುಕ್ತ ಆ ಗಂಟೆಯನ್ನು ಬಾರಿಸುವ ಪ್ರಸಕ್ತಿ ಇಲ್ಲ. ವೃದ್ಧಿ ಬಂದಾಗ ಅದೇ ಸಮ. ಇನ್ನೂರಿ ನಾವು ಒಂದು ಅರ್ಥದಲ್ಲಿ ವೃದ್ಧಿ ಅಶೌಚ ಇವುಗಳಲ್ಲಿ ವೃದ್ಧಿಗೆ ಬಹಳ ಮೈಲಿಗೆ ಇದೆ ರೀ. ವೃದ್ಧಿ ಬೆಳೀತಾ ಹೋಗ್ತದೆ ಮೈಲಿಗೆ. ಈ ಮೈಲಿಗೆ ಏನಾಗ್ತದ ಕಡಿಮೆ ಆಗ್ತಾ ಆಗ್ತಾ ಬರ್ತಿರ್ತದೆ. ಮೃತಾಶೌಚ ಜನನಾಶೌಚಗಳಲ್ಲಿ ಅದಕ್ಕೆ ವೃದ್ಧಿ ಅಂತ ಹೆಸರಿಟ್ಟರು. ಇದು ಬರೀ ಅಶೌಚ. ಇದು ಏನಾಗ್ತದೆ 2ನೇ ದಿನ 3ನೇ ದಿನ 4ನೇ ದಿನ ಹೋದಂಗ ಮೈಲಿಗೆ ಕಡಿಮೆ ಆಗ್ತದೆ, ಪವರ್ ಅದು ಬೆಳೀತಾ ಹೋಗ್ತದೆ. ಆವಾಗಲೂ ದೇವರ ಮನೆ ಪ್ರವೇಶ ಇಲ್ಲ ನಮ್ಗೆ. ಜನನ ಜಾತಾಶೌಚದಲ್ಲಿಯೂ ದೇವರ ಮನೆ ಪ್ರವೇಶ ಇಲ್ಲ, ಮೃತಾಶೌಚದಲ್ಲಿಯೂ ಇಲ್ಲ. ನಮಗೆ ದೇವರ ಮನೆ ಪ್ರವೇಶನೇ ಇಲ್ಲ ಆದಮೇಲೆ ಗಂಟೆ ಬಾರಿಸೋ ಪ್ರಸಕ್ತಿನೇ ಬರುವುದಿಲ್ಲ. ಆ ಗಂಟೆಯ ದಂಡ, ತುದಿ ಮತ್ತು ನಾದ ಈ ಮೂರರಲ್ಲಿ ಕ್ರಮವಾಗಿ ಬ್ರಹ್ಮದೇವರು, ಗರುಡದೇವರು, ಶೇಷದೇವರು, ಸರಸ್ವತಿ ಇವರೆಲ್ಲರ ಸನ್ನಿಧಾನ ಇದೆ. ಘಂಟಾಗ್ರೆ ಬ್ರಹ್ಮದೈವತ್ಯಂ ಅಂತ ಶ್ಲೋಕನೇ ಇದೆ ಪ್ರಮಾಣವಾಗಿ. ಘಂಟಾಗ್ರೆ ಬ್ರಹ್ಮದೈವತ್ಯಂ ಮುಕುಲೇ ರುದ್ರದೇವತಂ ಸೂತ್ರಾಣಾಂಚ ಮಹಾನಾಗಂ ಸ್ವರಂಚೈವ ಸರಸ್ವತಿಂ ನಾದಂ ಪ್ರಜಾಪತಿಂ ವಿದ್ಯಾತ್ ಘಂಟಾನಾಂ ಅಧಿದೈವತಾಂ. ಇಲ್ಲ, ಆವಾಗಲೂ ಸಂಪ್ರದಾಯ ಇಲ್ಲ. ಇನ್ನೊಬ್ಬ ಆಚಾರ್ಯ ಬಂದು ಪೂಜೆ ಮಾಡಿ ತೀರ್ಥ ಕೊಡಬೇಕು. ಅವು ಮೈಲಿಗೆ ಆಚರಣೆ ಮಾಡುವಾಗ ತೀರ್ಥ ಇಲ್ಲದೆ ಮೈಲಿಗೆ ಮಾಡಿ ಏನು ಪ್ರಯೋಜನ? ಅದೇ ಗೊತ್ತಾಯಿತು. ಆದರೆ ಸಾಮಾನ್ಯವಾಗಿ ಮತ್ತು ಅದನ್ನು ಅಶೌಚ ದ್ಯೋತಕನೇ ಆದ್ದರಿಂದ ನಿಧಾನಾಗಿ ವಾಸಿ ಮಾಡ್ಕೋತಾರೆ. ಆ ಪ್ರಸಂಗದಲ್ಲಂತೂ ಇಲ್ಲವೇ ಇಲ್ಲ. ಇಲ್ಲೇ ಯಜಮಾನಿಗೆ ಅಧಿಕಾರನೇ ಇಲ್ಲಲ್ಲ. ಎರಡೂ ಪ್ರಸಂಗದಲ್ಲಿಯೂ ಯಜಮಾನನಿಗೆ ತೀರ್ಥ ಮಾಡಿಕೊಳ್ಳುವ ಅಧಿಕಾರನೇ ಇಲ್ಲ. ಜಾತಾಶೌಚ ಆಗಲಿ ಮೃತಾಶೌಚ ಆಗಲಿ ಎರಡೂ ಸಂದರ್ಭ. ತೀರ್ಥ ತಗೊಳ್ಳೇಬೇಕಲ್ರಿ. ತೀರ್ಥ ತಗೊಳ್ಳದೇ ಇದ್ದರೆ ಮತ್ತು ನಾವು ನಿತ್ಯದ ನಮ್ಮ ಶುದ್ಧಿ ಹೇಗೆ? ಇನ್ನೇನು ಸ್ವಲ್ಪ ಕನ್ಸೆಷನ್ ನಮಗೆ ಸ್ನಾನಾಂಗ ತೀರ್ಥ ತಗೋತೀವಿ. ಸುದರ್ಶನ ಇಟ್ಟು ಮೊದಲು ಸ್ನಾನ ಮಾಡಿ ಬಂದು ತೀರ್ಥ ತಗೋತೀವಿ. ಆಮೇಲೆ ನಾಮ ಮುದ್ರಾಧಾರಣ ಮಾಡ್ತೇವೆ. ಆ ತೀರ್ಥ ನಮಗೆ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾರಾದರೂ ಇಂಥ ಆಚಾರ್ಯರು ನಾ ಸ್ನಾನ ಮಾಡಿದಾಗೆ ಬಂದಿದ್ದರೆ ಆಚಾರ್ಯ ಸ್ನಾನಾಂಗ ತೀರ್ಥ ಕೊಡ್ರಿ ಅಂತ ಇಸ್ಕೊಂಡು ತಗೋಬಹುದು. ಜಾತಾಶೌಚದಲ್ಲಿ ಏನು ಮಾಡೋದು? ನೀರಾ ಕಲಸಿ ತಗೋತಿರ್ತಾರೆ. ನೀರಾ ಕಲಸಿ ಸ್ವೀಕಾರ ಮಾಡುವಂತ ಒಂದು ಪದ್ಧತಿ. ಅವ್ರವ್ರ ಪದ್ಧತಿ ಅದಂತೂ ಹೋಗಬಾರ್ದು. ವಾಸ್ತವ ಇಲ್ಲ ಅಲ್ರಿ, ಅದು ದೇವರ ಪ್ರತೀಕ. ಒಂದರ್ಥದಲ್ಲಿ ಆ ಮೃತ್ತಿಕಾ ಅನ್ನೋದು ಪವಿತ್ರವಾದ ವಸ್ತು. ಈಗ ಮೃತ್ತಿಕಾ ಅನ್ನೋದಂದ್ರೆ ನಾವು ಅಲ್ಲಿ ರಾಯರನ್ನು ಚಿಂತನೆ ಮಾಡ್ತೀವಿ. ಆ ಮೃತ್ತಿಕಾ ಮುಟ್ಟಿದ್ರೆ ಅದು ಅವ್ರು ಮುಟ್ಟಿದಂಗೆ ಬೇಡ ಅಂತ ನಮ್ಮ ಅಭಿಪ್ರಾಯ. ದೇವರ ಶಾಲಿಗ್ರಾಮದ ಸುದರ್ಶನದ ತೀರ್ಥ ತಗೊಳ್ಳಿ, ಗುರುಗಳ ಸನ್ನಿಧಾನದ ಸ್ಪರ್ಶ ಯಾಕೆ ಮಾಡ್ಕೋಬೇಕು? ಆ ಮೃತ್ತಿಕೆಯನ್ನು ಯಾಕೆ ಮುಟ್ಟಬೇಕು ಮೈಲಿಗೆಯಲ್ಲಿ? ಅದರ ತೀರ್ಥ ತಗೋಬೇಕಾದ್ರೆ ಅದನ್ನು ನಾನು ನೀರಲ್ಲಿ ತೈದೆ ತಗೋಬೇಕಲ್ಲ. ಅದು ಮೃತ್ತಿಕಾ ಮುಟ್ಟಿದಂತೆ ಆಗ್ತದೆ.
ತಗೋಬೇಕು ಬೇಡ ಅನ್ನೋದು ಪ್ರಶ್ನೆ ಉಂಟು. ಅದು ಬೇರೆ, ಆ ವಿಚಾರಣೆ ಬೇರೆ. ಇಲ್ಲಿ ಆ ಪ್ರಶ್ನೆ ಬೇಡ. ಆದರೆ ಮೈಲಿಗೆಯಲ್ಲಿ ಇದ್ದಾಗ ಬೇಡ ಅಂತ ನನ್ನ ಅಭಿಪ್ರಾಯ. ಮೊದಲೇದ್ದು ಅದನ್ನು ವಿಧಾರಣೆ ಇಲ್ಲ. ವೃದ್ಧಿಯಲ್ಲಿ ಹಚ್ಕೋಬಹುದು, ವೃದ್ಧಿಯಲ್ಲಿ ಹಚ್ಕೋಬಹುದು, ಇದರಲ್ಲಿ ಇಲ್ಲ. ಮೃತಾಶೌಚದಲ್ಲಿ ಇಲ್ಲ. ಅಂಗಾರವನ್ನು ಯಾರೋ ಮೈಲಿಗೆಯವರಿದ್ದಾಗೋ ಮಾಮೂಲಾಗೋ, ಮೈಲಿಗೆ ಇದ್ದವ್ರು ಮುಟ್ಟೇಬಾರ್ದು. ನೀವು ಯಾರು ಸಿಗಲಿಲ್ಲ ಅಂದರೆ ಏನಾದರೂ ಸ್ಮರಣೆ ಮಾಡಿ ಯಾರಿಗಾರು ಹೇಳಿ ಏನಾದ್ರು ಮಾಡ್ಕೋರಿ. ನೀವು ಸುದರ್ಶನ ಚಾಲಕರನ್ನ ಮುಟ್ತೀರಿ ಹೇಗೆ? ಆದಷ್ಟು ಅನುಕೂಲ ಮಾಡಿಕೊಂಡು ಮಾಡಬೇಕು, ಆ ರೀತಿಯಾಗಿರಬೇಕು. ಅದೇ ದೇವರ ಹತ್ರ ಇರ್ತದೆ ಒಂದು. ಎರಡನೇದೇನು ಸಮಸ್ಯೆ ರೀ, ನಾವು ಶಾಲಿಗ್ರಾಮ ಮುಟ್ಟೋದು ಹೇಗೆ? ಮೈಲಿಗೆ ಒಳಗೆ ಇನ್ನೂ ಬೇಕಾದ್ರೆ ಇಷ್ಟು ಕನ್ಫ್ಯೂಷನ್ ಮಾಡ್ಬೋದು. ತೀರ್ಥ ಮಾಡಿಕೊಂಡು ಆ ತೀರ್ಥವನ್ನು 3 ದಿನ ಇಟ್ಕೊಂಡು ತಗೋರಿ. ನಿತ್ಯ ನಿಮಗೆ ಯಾರು ಬಂದು ತೀರ್ಥ ಮಾಡೋರು ಸಿಗದೇ ಇದ್ದರೆ, ಇದು ಅನುಕೂಲ ಸಿಂಧು ಪಕ್ಷ, ಶಾಸ್ತ್ರ ಪಕ್ಷ ಅಲ್ಲ. ತೀರ್ಥಾನೇ ಬಿಡೋದಕ್ಕಿಂತ ನಿಮ್ಮಂಥವ್ರು ಯಾರೋ ಒಬ್ರು ಆಚಾರ ಸಿಕ್ಕರು, ಆಚಾರ ಸ್ವಲ್ಪ ತೀರ್ಥ ಮಾಡಿಟ್ಬಿಡ್ರಪ್ಪ 3 ದಿನ ಆಗೋ ಹಂಗೆ, ಮತ್ತೆ 3 ದಿನ ಬಿಟ್ಟು ಬರ್ರಿ. ಎಲ್ಲೋ ದೂರ ಇರ್ತೀರಿ, ಅವ್ರಿಗೆ ಮನೆಗೆ ಆಚಾರಗಳು ಸಿಗೋದಿಲ್ಲ. ಅವೆಲ್ಲ ನಮ್ಮ ಅನುಕೂಲ. ತೀರ್ಥ ಬಿಡಬಾರದು ಅನ್ನುವ ದೃಷ್ಟಿಯಲ್ಲಿ ಆ ಮಾತು. ಇನ್ನೊಂದು ಧರ್ಮದಲ್ಲಿ ಒಂದು ಹೇಳ್ತಾರೆ, ಅಭಿಷೇಕ ಮಾಡಿ ಇಟ್ಕೊಂಡಿರಬೇಕು ಶಾಲಿಗ್ರಾಮಕ್ಕೆ, ಅದು ನೀರಾಗಿ ಹಾಕೊಂಡು ತೊಗೊಳ್ಬೇಕು ಅಂತ ಕೂಡ ಕೆಲವೊಂದು ಸಂಪ್ರದಾಯದಲ್ಲಿ. ಜೇನುತುಪ್ಪ ಅಭಿಷೇಕ ಮಾಡಿ ಮನೆಯಲ್ಲಿ ಮೊದಲಿಗೆ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನು ಇಸ್ಕೊಂಡು ಅದನ್ನು ತೀರ್ಕೊಂಡು ಪ್ರಮಾಣ ಕೇಳ್ತಾರೆ ಅವರು. ಪ್ರಮಾಣ ಸಂಪ್ರದಾಯ. ಗುತ್ತಲಾಚಾರರು ಪ್ರಮಾಣ ಕೇಳಿರ್ತಾರ, ಉತ್ತರ ಹೇಳಿ. ಅಲ್ಲ, ಜೇನುತುಪ್ಪ ಅಭಿಷೇಕ ಮಾಡಿ ಅದರಲ್ಲಿ ನೀರು ಹಾಕ್ಕೊಂಡು ತಗೋ ಅಂತನ್ನೋ ಮಾತು ಈ ಸಭೆಯಲ್ಲಿ ಹೇಳುವ ಮಾತಲ್ಲ. ಸಭೆಯಲ್ಲಿ ಹೇಳುವ ಮಾತಿಗೆ ಪ್ರಮಾಣ ಬೇಡ್ತಾರೆ ಅವರು. ಮತ್ತೆ ಜೇನುತುಪ್ಪವನ್ನು ಅಭಿಷೇಕ ಮಾಡ್ಕೊಂಡು ಇಟ್ಟುಕೊಂಡು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಅದನ್ನು ಅಲ್ಲ. ಈಗ ಇನ್ನೊಂದು ಪಕ್ಷನೂ ಅದ, ಮನೆಯಲ್ಲಿ ಯಾರೂ ಇಲ್ಲ, ಹೆಣ್ಮಕ್ಳು ತೀರ್ಥ ಇಲ್ಲದೆ ಊಟ ಮಾಡೋ ಪ್ರಸಂಗದ. ಅವಾಗೇನು ಹೇಳ್ತೀರಿ ನೀವು ಉತ್ತರ? ಗೋಪಾಲಕೃಷ್ಣ ಇಟ್ಕೊಂಡು ತಗೋರಿ. ಇದು ಅಲ್ಲಿ ಪ್ರಮಾಣದಲ್ಲಿ ಅದನ ಅನುಸಂಧಾನ, ದೇವರ ಸ್ಮರಣೆ, ಅದು ಅಷ್ಟು. ತೀರ್ಥನೇ ಇಲ್ಲದೆ ಇರ್ತೋ ಎನ್ನುವ ಪ್ರಸಂಗದಲ್ಲಿ ಅವ್ರಿಗೆ ಶಾಲಿಗ್ರಾಮಾದಿಗಳು ಮುಟ್ಟೋ ಪ್ರಶ್ನೆ ಇಲ್ಲ. ಅದಕ್ಕೆ ಬಿಡೋದಕ್ಕಿಂತ ಗೋಪಾಲಕೃಷ್ಣ ಅಡ್ಡಿ ತಗೋರಿ ಅಂತ ಅನ್ನೋ ಮಾತು ಆಡ್ತೀವಿ. ಹೇಳಿ, ಮುಂದೆ ಗಟ್ಟೆಗೆ ಹೇಳಿ. ಹಾಂ, ಈಗ ದೇವ್ರ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ ಬ್ರಾಹ್ಮಣ, ಹಾಲೊಳಗೆ ಬಾಡಿ ಇಟ್ಟಿರ್ತಾರೆ, ಅಲ್ಲಿಂದ ಸಾಕ್ಷಿರ್ತಾರೆ. ಆ ಬಾಡಿ ಹೋಗ್ಬಿಟ್ಟಿರ್ತದಲ್ಲ, ಮತ್ತೆ ಇನ್ನು ಎಲ್ಲಿದ್ದು ಹೋಗ್ಬೇಕ್ರಿ? ಬೇರೆ ಮನೆ ಬಾಗಿಲ ಇಲ್ಲ, ಅವಾಗ ಏನು ಮಾಡೋದು ಹೇಳಿ? ಕರೆಯದ ಅನ್ನೋದು ಕರೆ. ಕೃತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಸಮಸ್ಯೆ ಅದ. ಇಲ್ಲಾಂದ್ರೆ ಅವ್ರಿಗೆ ತೀರ್ಥ ಇಲ್ಲದೆ ಕುಡಿಸ್ತೀರಾ? ದೀಪಕ್ಕೆ ತೀರ್ಥ ಕೊಡದೆ ಇಡ್ತೀರಾ? ದೀಪದ ಹತ್ರ ಶಿಲಾ ಇಟ್ಟಿರ್ತದ, ಅಲ್ಲಿ ತೀರ್ಥ ಎಲ್ಲಿದ್ದು ಕೊಡೋದು? ಇಲ್ಲ, ಹತ್ತಿರದಲ್ಲಿಂದ ಮಠಗಳಿತ್ತು ಅಂದರೆ ನಿಮ್ಗೆ ಅರ್ಚಕರ ಅನುಕೂಲ ಇದ್ದರೆ ತರಿಸ್ಕೋರಿ, ಅವಶ್ಯ ತರಿಸ್ಕೊಂಡು ಮಾಡಿ. ನಿತ್ಯ ಅಲ್ಲಿ ದೀಪದ ಹತ್ರ ಪಿಂಡ ಕೊಡಬೇಕು. ತೀರ್ಥನೇ ಇಲ್ಲದೆ ಇದ್ರೆ ಪಿಂಡ ಕೊಡ್ತೀರ ಹೇಗೆ ನೀವು? ತೀರ್ಥ ಮಾಡಬೇಕು ಅಂದರೆ ಶವ ಇರುವವರೆಗೂ ಅಲ್ಲಿ ಹೋಗಬಾರ್ದು. ಅನುಕೂಲ ಇತ್ತು ಅಂದ್ರೆ ಹೋಗಲಿ. ಕೆಲವು ಮನೆಗಳಿಗೆ ಬಾಗಿಲನೇ ಒಂದೇ ಇರ್ತದೆ, ಅವಾಗ ಏನು ಮಾಡೋದು? ಇವೆಲ್ಲ ಶಾಸ್ತ್ರದಲ್ಲಿ ಹೇಳಂಗಿಲ್ರಿ. ನಮ್ಮ ಅನುಕೂಲತೆ ಪ್ರಧಾನ ಧರ್ಮ ತ್ಯಾಗ ಆಗಬಾರ್ದಷ್ಟೇ. ಧರ್ಮ ಬಿಡ್ಲಾರ್ದ ಹಂಗೆ ಅನುಕೂಲ ಸಿದ್ದು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅಂತಾರೆ ವೈದಿಕ ಬ್ರಾಹ್ಮಣ ನಾವಲ್ಲಿ ನಾವು ಲಗ್ನ ಮಾಡ್ಕೊಂಬಂದಿಲ್ಲ ಅಂತ.
108 ಇವು ಎಲ್ಲಿಗೆ ಮಾಡ್ತೀವಿ ಮತ್ತೆ ಮುಂದೆ ಲಕ್ಷ್ಮಿ 2 ಗಂಟೆ ಸ್ಟಾರ್ಟ್ ಮಾಡ್ತಾ ಗಂಟೆ ಬರ್ತಾರೆ ನಮ್ಮ ಮನುಷ್ಯರು ನನ್ನ ಹೊತ್ತೇನು ಅದಕ್ಕೆ ಅಂದರೆ ಅದಕ್ಕೆ ಅರ್ಥ ಅದಲ್ಲ ಮತ್ತು ವೈದಿಕ ಬ್ರಾಹ್ಮಣರು ಮಾಡ್ಕೋವಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಆಮೇಲೆ ಹೇಳ್ತೀನಿ ವೈದು ಇಕ್ಕೋ ಬ್ರಾಹ್ಮಣನಿಗೆ ಅಲ್ಲ ಅಂತ ಅರ್ಥ ಅದಕ್ಕೆ. ಬಂದಿದ್ದಲ್ಲ ವೈದು ಡಿಪಾಸಿಟ್ ಮಾಡಿರ್ತಾರಲ್ಲ ಅಂಥವ್ರಿಗೂ ಅಲ್ಲ, ಯಾರು ದಾನ ಕೊಡ್ತಿರ್ತಾರೆ ಅಂಥವ್ರಿಗೆ ಮದುವೆ ಮಾಡ್ಕೋಬೇಕಂತ ಇರ್ತದೆ. ಈ ರೀತಿಯಾಗಿ ಘಂಟಾನಾದದ ವಿಚಾರವನ್ನು ತಿಳಿಸಿ, ಗಂಟೆ ಪೂಜಾ ಕಲ್ಪಲತಾದಲ್ಲಿ ಇನ್ನೊಂದು ಮಾತು ಬರೀತಾರೆ. ಒಟ್ಟಾರೆ ಪೂಜಾ ಮಾಡುವಾಗ ಯಾವ ಯಾವ ಪ್ರಸಂಗದಲ್ಲಿ ಗಂಟೆ ಬಾರಿಸಬೇಕು. ಸ್ನಾನೆ ಧೂಪೆ ತಥಾ ದೀಪೆ ನೈವೇದ್ಯೆ ಶಯನೆ ತಥಾ ಬೋಧನೆ ಭೂಷಣೆ ಚೈವ ಕುರ್ಯಾತ್ ಘೋಷಂ ಸದಾ ನರಃ. ಏನು ಅಂದರೆ ದೇವರಿಗೆ ಶುದ್ಧಾಭಿಷೇಕ ಮಾಡ್ತೇವೆ, ಮಂಗಲ ಸ್ನಾನ ಪರಮಾತ್ಮನಿಗೆ. ಆ ಮಂಗಲ ಸ್ನಾನ ಮಾಡುವಾಗ ಘಂಟಾನಾದ ಮಾಡಿಸ್ಬೇಕು. ಪುರುಷ ಸೂಕ್ತ ಹೇಳಿ ದೇವರಿಗೇನು ಮಂಗಲ ಸ್ನಾನ ಮಾಡಿಸ್ತೇವೆ ಅಲ್ಲಿ ಘಂಟಾನಾದ ಮಾಡಿಸ್ಬೇಕು. ಆಮೇಲೆ ಧೂಪ, ಮಂಗಳಾರತಿ, ನೈವೇದ್ಯ, ದೇವರಿಗೆ ಊಟಕ್ಕೆ ಕರ್ಕೊಂಬರ್ಬೇಕ್ರಿ. ನೈವೇದ್ಯದ ಒಂದು ಕಲ್ಪನೆ ಬಹಳ ಸುಂದರ ಇದೆ. ನಾನು ಒಂದು ದೊಡ್ಡ ಮಣೆ ಹಾಕಿದ್ದೇನೆ, ಅಲ್ಲಿ 2 ದೀಪ ಇಟ್ಟಿದ್ದೇನೆ, ದೊಡ್ಡದಾದ ಬೆಳ್ಳೆಯ ಬಂಗಾರದ ತಮಗೆ ನೀರು ತುಂಬಿಟ್ಟಿದ್ದೇನೆ, ಎಲೆ ಹಾಕಿ ಇಟ್ಟಿದ್ದೇನೆ, ರಂಗೋಲಿಯಿಂದ ಅಲಂಕಾರ ಮಾಡಿದ್ದೇನೆ. ಆ ದೇವರಿಗೆ ಊಟಕ್ಕೆ ಬಾ ಅಂತ ಕರಿಬೇಕು. ಆ ದೇವರು ಊಟಕ್ಕೆ ಬರ್ತಾ ಇರುವಾಗ ಗಂಟೆ ಬಾರಿಸ್ತಾ ಮಂಗಲವಾದ್ಯ ಘೋಷ ಪುರಸ್ಸರವಾಗಿ ದೇವರನ್ನು ಕರೆದು ಊಟಕ್ಕೆ ಕೂಡಿಸ್ಬೇಕು. ಇನ್ನೂ ಭಾಳ ಪ್ರಸಕ್ತಿ ಇದೆ, ಅದನ್ನು ಮತ್ತೆ ನೈವೇದ್ಯದ ಒಂದು ಪುಟ್ಟ ಪ್ರಕರಣವನ್ನು ತಿಳಿಸ್ತೇನೆ. ನೈವೇದ್ಯದಲ್ಲಿ ಅನುಯಾಗ ಅಂತ ಪ್ರಸಕ್ತಿ ಇದೆ. ಆ ದೇವರ ಎದುರಿಗೆ ಭೋಜ್ಯರು ಯಾರು? ದೇವರು ಊಟಕ್ಕೆ ಕೂತಾಗ ಅವನ ಮುಂದೆನೇ ಊಟಕ್ಕೆ ಕೊಡೋರು ಕೆಲವರಿದ್ದಾರೆ. ಅವರು ಯಾರು? ಅವರಿಗೆ ಎಲ್ಲಿ ಊಟಕ್ಕೆ ಹಾಕಬೇಕು ಅದಕ್ಕೂ ವಿವರಣೆ ಕೊಡ್ತಾರೆ. ಆಚಾರ್ಯರು ಪೂಜಾ ರಹಸ್ಯದಲ್ಲಿ ಭಾಳ ಸುಂದರವಾಗಿ ಅದರ ವಿವರಣೆ ಮಾಡಿದ್ದಾರೆ. ಅಭಿಷೇಕ ಮಾಡ್ತಾ ಮಾತ್ರ ಗಂಟೆ ಮಾಡ್ಬೋದು. ಇಲ್ಲ ಇಲ್ಲ, ವಾಯುದೇವರಿಗೆ ಯಾಕೆ ಗಂಟೆ ಬಾರಿಸ್ತಾರೆ? ಆ ವಾಯುದೇವರ ಗಂಟೆ ಒಳಗಿರ್ತಾರಲ್ಲ, ವಾಯುದೇವರಿಗೆ ಘಂಟಾನಾದ ಪುರಸ್ಸರ ಅಭಿಷೇಕನೇ ಇಲ್ಲ. ನಾವು ಇವತ್ತು ಹನುಮನ್ ದೇವರಿಗೆ ಅಭಿಷೇಕ ಮಾಡುವಾಗ ಮೇಲೆ ಶಾಲಿಗ್ರಾಮ ಇಟ್ಟಿರ್ತೇವೆ, ಸುದರ್ಶನ ಇಟ್ಟಿರ್ತೇವೆ. ಅದಕ್ಕೆ ಪ್ರಧಾನವಾದ ಅಭಿಷೇಕ. ವಾಯುದೇವರು ಆ ದೇವರ ಅಧಿಷ್ಠಾನರು. ಈ ಒಂದು ಚಿಂತನೆ ಮಾಡಿ ನಾವು ಗಂಟೆ ಬಾರಿಸ್ತೇವೆ. ನೇರವಾಗಿ ವಾಯುದೇವರಿಗೆ ಮಾಡುವಾಗ ಘಂಟಾನಾದ ಇಲ್ಲ. ಸ್ವಾಮಿಗಳು ಬಂದು ಮಂಗಳಾರತಿ ಮಾಡುವಾಗ ಗಂಟೆ ಬಾರಿಸಂಗೆ ಇಲ್ಲ, ಬರೀ ಮಂಗಳಾರತಿ ಮಾಡ್ತಾರೆ. ಬಾಜು ಇದ್ದವ್ರು ಗಂಟೆ ಬಾರಿಸ್ತಾರೆ. ದೇವರಲ್ಲಿ ಯಾರಿಗೂ ಕೂಡ ದೇವರಿಗೆ ಗಂಟೆ ಬಾರಿಸ್ತಾರೆ. ಆಮೇಲೆ ನಿತ್ಯನೇ ನೋಡ್ತಿರಲ್ಲ, ರಾಮದೇವರ ಪೂಜೆ ನಡೆದಾಗ, ರಾಮದೇವರ ಪೂಜೆ ನಡೆದಾಗ ವೈಭವ ಆಗ್ತದೆ. ಆಮೇಲೆ ಏನು ಮಾಡ್ತಾರೆ, ಕೆಳಗೆ ಮಾಡುವಾಗ ಗಂಟೆ ನಿಂದಿರಿಸಿ ಬಿಡ್ತಾರೆ, ಬರೇ ಆ ಹಲಗೆ ಅರ್ತಿಗಳಿಂದ ತಿರುಗಿ ಬಿಡ್ತಾರೆ. ದೇವರ ಎದುರಿಗೆ ಅವರ ಭೃತ್ಯರ ವೈಭವ ಆಗಬಾರ್ದು. ಈ ರೀತಿಯಾಗಿ ಘಂಟಾವಾದ ವಿಹೀನಂತೂ ಯಪೂಜಾ ಕರ್ಮ ಸಮಾಚರೇ ವಿಷ್ಣುದ್ರೋಹಾತ್ ಪತತ್ಯಂದಾಹ ಇಹ ಮೂಕೋಭಿಜಾಯತೆ. ಅದಕ್ಕೆ ಸಾಮಾನ್ಯವಾಗಿ ಒಂದು ವ್ಯವಹಾರ ಬಂದದರೆ, ಮಕ್ಕಳಿಗೆ ಕೆಲವು ಸಲ ಏನೋ ಕರ್ಮವಶಾತ್ ಮಾತು ಬರದೇ ಇದ್ದರೆ ಘಂಟಾ ದಾನ ಕೊಡಿಸ್ತಾರೆ. ಘಂಟಾ ಧ್ವನಿ ಆಯಿತು ಅಂದರೆ ಅದರಿಂದ ಮಗುವಿಗೆ ಪ್ರತಿಬಂಧಕಗಳಾದ ದೋಷಗಳು ಹೊರಟೋಗಿ ಮಾತಾಡ್ತದೆ. ಅದೇ ಇಲ್ಲಿ ಆ ಮಾತು ಸೂಚನೆ ಕೊಟ್ಟರು. ಘಂಟಾವಾದ ವಿಹೀನಂ ಯಹ ಪೂಜಾ ಕರ್ಮ ಸಮಾಚರೆ ವಿಷ್ಣುದ್ರೋಹಾತ್ ಪತತ್ಯಂದಃ ಇಹ ಮೂಕೋಭಿಜಾಯತೆ.
ಮುಖತ್ವ ನಿವರ್ತಕವಾದದ್ದು ಘಂಟಾನಾದ ಅನ್ನೋ ಮಾತು ಸೂಚನೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಷ್ಟು ಪೂರ್ವ ತಯಾರಿ ಆಯ್ತು ರೀ. ಬರೇ ಪೂರ್ವ ತಯಾರಿ ಆಯಿತು. ಇನ್ನು ನಿರ್ಮಾಲ್ಯ ವಿಸರ್ಜನ. ನಿರ್ಮಾಲ್ಯ ವಿಸರ್ಜನ ಬೇರೆ, ಅಭಿಷೇಕ ಬೇರೆ, ಎರಡು ಭಾಗ ಅಲ್ಲಿ. ನಿರ್ಮಾಲ್ಯ ವಿಸರ್ಜನ ಅಂದರೆ ನಿನ್ನೆ ನಾನು ಅರ್ಪಿಸಿದ ಹೂಗಳನ್ನು, ಗಂಧವನ್ನು, ಏನೇನು ಇದೆ ಅದೆಲ್ಲ ತೆಗೆದು ಸ್ವಚ್ಛ ಮಾಡುವುದು, ಅದು ನಿರ್ಮಾಲ್ಯ. ತಥೋ ಜವನಿಕಾಂ ತ್ಯಕ್ವ ನಿರ್ಮಾಲ್ಯಂ ವಿಸೃಜೇತ್ ತತಃ. ಹಿಂದೆ ನಾನು ದೇವರಿಗೂ ನನ್ನ ಮಧ್ಯದಲ್ಲಿ ಒಂದು ಪರದೆ ಪರಿಕಲ್ಪನೆ ಮಾಡಿಕೊಂಡಿದ್ದೆ. ಆ ಪರದೆ ಸರಿಸಬೇಕು. ಪರದೆ ಸರಿಸಿ ದೇವರ ಪೆಟ್ಟಿಗೆ ಬಿಚ್ಚಬೇಕು. ದೇವರ ಪೆಟ್ಟಿಗೆ ಬಿಚ್ಚಿ ದೇವರನ್ನು ಸೂಕ್ತ ಕ್ರಮದಲ್ಲಿ ಕೂಡಿಸ್ಬೇಕು. ಒಂದು ಮಾತಿನಲ್ಲಿ ವಿವರಿಸಿಬಿಡ್ತೇನೆ. ಏನು ಅಂದರೆ, ಮಂಟಪದ ಮೇಲ್ಭಾಗದಲ್ಲಿ ಪ್ರತಿಮೆ ಹಾಗೂ ಶಾಲಿಗ್ರಾಮಾದಿಗಳು, ಕೆಳಭಾಗದಲ್ಲಿ ಒಂದು ಭಾಗ ಈ ಕಡೆ ಲಕ್ಷ್ಮಿಯ ಪ್ರತಿಮೆ, ಶಾಯ ಮತ್ತು ಶಂಖಾದಿಗಳು, ಒಂದು ಭಾಗದಲ್ಲಿ ಪ್ರಾಣದೇವರು, ಇನ್ನೊಂದು ಭಾಗದಲ್ಲಿ ಗರುಡ ಶೇಷ. ಇಷ್ಟು ಮಾತ್ರ ಪೂಜೆಗೆ ಯೋಗ್ಯ. ಶಾಸ್ತ್ರ ದೃಷ್ಟಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಪೂಜೆಗೆ ಯೋಗ್ಯರಾದ ದೇವತೆಗಳು ಗರುಡಶೇಷ ಪರ್ಯಂತ. ಅವರ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಬೃಂದಾವನಾದಿಗಳಿಗೆ ಪೂಜೆ ಇಲ್ಲ. ಅದಕ್ಕೆ ಸಂಪ್ರದಾಯ ಏನು ಅಂದರೆ, ದೇವರ ಪೂಜೆ ಮಾಡಿ ದೇವರನ್ನು ಕಟ್ಟಿಟ್ಟು ಆಮೇಲೆ ಬೃಂದಾವನಗಳಿಗೆ ಅಭಿಷೇಕ, ಗಂಧ, ಅಕ್ಷತೆ, ಹಸ್ತೋದಕ ಇತ್ಯಾದಿಗಳು. ಇನ್ನು ಕೆಲವರಿಗೆ ಪ್ರಶ್ನೆ ಬರ್ತದೆ, ಗಣಪತಿ, ರುದ್ರದೇವರು ಇವರೆಲ್ಲ ಇದ್ದಾಗ ಹೇಗೆ ಅಂತ. ಅದು ವಾಸ್ತವ. ನಮ್ಮ ಆಚಾರ್ಯರ ಪೂಜಾಕ್ರಮದಲ್ಲಿ ಅವರಿಲ್ಲೇ ಇಲ್ಲ. ಗಣಪತಿಯೂ ಇಲ್ಲ, ವಾಯುದೇವ ರುದ್ರದೇವರೂ ಇಲ್ಲ. ಇನ್ನು ಏನೋ ಸಂಪ್ರದಾಯದಿಂದ ಮನೆಯಲ್ಲಿ ಬಂದಿದೆ, ಅದನ್ನು ಪೂಜೆ ಮಾಡಬೇಕು. ಆಗ ಅದನ್ನು ತೂಷ್ಣಿಯಲ್ಲಿ ಮಂತ್ರ ಹೇಳಿ ಅದನ್ನು ಅಭಿಷೇಕ, ಗರುಡ ಶೇಷಾದಿಗಳ ಮುಗಿದ ಮೇಲೆ ಮಾಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದೆಲ್ಲ ಬಂತು ಅದರಿಂದ. ಅವಶ್ಯವಾಗಿ ಅಂದ್ರೆ ಈಗ ಇವರು ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ದೇವರ ಎದುರಿಗೆ ಪೂಜ್ಯರು ಯಾರು? ಆಚಾರ್ಯರ ಪ್ರಮಾಣಕ್ಕನುಗುಣವಾಗಿ. ಇನ್ನು ನನ್ನಲ್ಲಿ ಮೈಲಾರಲಿಂಗ ಇದೆ, ರುದ್ರದೇವರಿದ್ದಾರೆ, ಇನ್ನು ಬನಶಂಕರಿ ಇದ್ದಾಳೆ, ಹೀಗೆ ಬೇರೆ ಬೇರೆ ಕುಲಸ್ವಾಮಿ ದೇವತೆಗಳು ಇದ್ದಾರೆ. ಅವರೆಲ್ಲರನ್ನ ಪೂಜೆ ಮಾಡಬೇಕೋ ಮಾಡಬಾರದು? ಮಾಡಿ. ಪ್ರತ್ಯೇಕವಾಗಿ ವೈಭವದಿಂದ ದೇವರೆದುರಿಗಿಲ್ಲ. ದೇವರ ಪೂಜೆ ವೈಭವದಿಂದ ಮುಗಿಸಿ ನೀವು ಮಠಕ್ಕೆ ಸಾಕಷ್ಟು ಸಲ ಹೋಗಿರೇ ಇಲ್ಲ? ಗಣಪತಿ ಪೂಜಾ ಸ್ವಾಮಿಗಳು ಯಾವಾಗ ಮಾಡ್ತಾರೆ ಹೇಳಿ? ರಾಮದೇವರ ಪೆಟ್ಟಿಗೆ ಕಟ್ಟಿಟ್ಟ ಮೇಲೆ ಆಮೇಲೆ ಗಣಪತಿಗೆ ಪೂಜೆ ಮಾಡ್ತಾರೆ. ಗಣೇಶ ಚತುರ್ಥಿ ದಿನ. ಅದರ ಅರ್ಥ ಏನು? ಗಣಪತಿ ಸಣ್ಣವಲ್ಲ, ಪೂಜಾ ಮಾಡಲೇಬೇಕು. ದೇವರ ಎದುರಿಗೆ ಅವನಿಗೆ ಪೂಜೆ ಇಲ್ಲ ಅಷ್ಟೇ. ಅಂದರೆ ದೇವರದು ಅಷ್ಟು ಉನ್ನತ ಸ್ಥಾನ ಇದೆ. ಆ ಅಭಿಪ್ರಾಯದಲ್ಲಿ ಇದರ ವಿವರಣೆ ಅಷ್ಟೇ. ಇನ್ನು ಸನ್ನತಿ ಚಂದ್ರಲಾಂಬ ಇದ್ದಾಳೆ, ತುಳಜಾಪುರ ಅಂಬಾಬಾಯಿ ಇದ್ದಾಳೆ. ಇವೆಲ್ಲ ದೇವತೆಗಳು ನಮ್ಮ ಸಂಪ್ರದಾಯದಲ್ಲಿ ಬಂದಿರ್ತದೆ. ಅದಕ್ಕನುಗುಣವಾಗಿ ತಾರತಮ್ಯಕ್ಕೆ ಅನುಸಾರವಾಗಿ ಅದನ್ನು ಅವಶ್ಯವಾಗಿ ಪೂಜೆ ಮಾಡಬೇಕು. ಹೌದು, ಕೆಲವರು ದೇವರ ಪೆಟ್ಟಿಗೆ ಕಟ್ಟಿದ ಮೇಲೇ ಇದೆ, ಕೆಲವು ದೇವತೆಗಳಿಗೆ ದೇವರ ಪೆಟ್ಟಿಗೆ ಇದ್ದಾಗಲೇ ಇದೆ. ಭವಾನಿ ಪೂಜೆಯನ್ನು
2 ಸಂಪ್ರದಾಯ ಉಂಟು. ಅಧಿಷ್ಠಾನ ಭವಾನಿ, ಅದರಲ್ಲಿ ಲಕ್ಷ್ಮಿಯ ಅನುಸಂಧಾನ ಇಟ್ಟು ಮಾಡುವ ಪೂಜೆ. ದುರ್ಗಾರೂಪ, ಸ್ತ್ರೀಭೂ ದುರ್ಗಾರೂಪದಿಂದ ಒಂದು ಪೂಜೆ. ಭವಾನಿ ಅಂದರೆ ರುದ್ರದೇವರ ಪತ್ನಿ ಅಂತ ಅನ್ನೋ ದೃಷ್ಟಿಯಿಂದ ಒಂದು ಪೂಜೆ. ಎರಡು ಥರ ಇದೆ. ಸಂಧ್ಯಾ ವಂದನೆ ಆದಮೇಲೆ ಕೆಲವು ಕಡೆ ಸಂಧ್ಯಾ ವಂದನೆ ಮೊದಲು ಮಾಡಿದ ಮೇಲೆ ದೇವ್ರ ಪೂಜೆ ನಿಲ್ಲೋದು. ಹೌದು, ಪ್ರಶ್ನೆನೇ ಇಲ್ಲ. ಅದಕ್ಕೆ ತೀರ್ಥಕ್ಕೆ, ಆ ನಿರ್ಮಾಲ್ಯ ತೀರ್ಥಕ್ಕೆ ಸುದರ್ಶನ ಅದಲ್ಲ ಅಲ್ರಿ, ಯಾವ ತೀರ್ಥ ಅಲ್ಲ, ಸಂಧ್ಯಾವಂದನೆಗೋಸ್ಕರವಾಗಿ ತೀರ್ಥ ಅಂತ ಮಾಡಿಕೊಂಡು ನಮ್ಮ ಅನೇಕ ಮುದ್ರಿ ಪೆಟ್ಟಿಗೆಯಲ್ಲಿ ಒಂದು ಸುದರ್ಶನ ಅದಕ್ಕಾಗಿ ಇಟ್ಕೊಂಡಿರ್ತೀವಿ ನಾವು. ಸ್ನಾನ ಮಾಡಿ ಬಂದು ಇನ್ನು ಇವರೆಲ್ಲ ನದಿಯಾಗೆ ಹೋಗ್ತಾರೆ. ಹೋಗು ಮುಂದೆ ಜನಿವಾರದ ಸುದರ್ಶನ ಇರ್ತದೆ, ಅಲ್ಲೇ ಇಟ್ಕೋತಾರೆ, ಸ್ನಾನಾಂಗ ತೀರ್ಥ ತಗೋತಾರೆ, ಆಮೇಲೆ ನೀರು ನಾಮ ಹಚ್ಕೊಂಡು ಅರ್ಘ್ಯ ಪ್ರದಾನ ಮಾಡಿ ಬರ್ತಾರೆ. ಈಗ ನಾವು ಮನೆಯಲ್ಲಿ ಇದ್ದವರಿಗೂ ನಮ್ಮ ಮುದ್ರಾ ಪೆಟ್ಟಿಗೆಯಲ್ಲಿ ಒಂದು ಸುದರ್ಶನ ಇಟ್ಕೋಬೇಕು. ಪ್ರತ್ಯೇಕ ಸುದರ್ಶನ ಇಟ್ಕೊಂಡು ಅದರ ತೀರ್ಥ, ಅದು ದೇಹ ಶುದ್ಧಿ ಆಗಬೇಕಲ್ಲ. ಸ್ನಾನಾಂಗ ತೀರ್ಥ ಅಂದರೆ ಏನು? ಸ್ನಾನ ಮಾಡಿ ಬಂದಿದ್ದೇನೆ, ದೇಹ ಶುದ್ಧಿಗಾಗಿ ಮತ್ತೊಂದು ತೀರ್ಥಗ್ರಹಣ. ಅವೆಲ್ಲ ಏನು ಕಾರಣ ಅಲ್ಲ, ಇಟ್ಕೊಳ್ರಿ, ನಮಗೇನು ಬಾಧಕ ಇಲ್ಲ. ಅಲ್ಲ, ಇಟ್ಟುಕೊಂಡ್ರೆ ಬಾಧಕ ಇಲ್ಲ. ಇಲ್ಲ ಆದರೆ ನಿಮಗೆ ಮನೆಯಾಗ ದೇವ್ರ ಪೆಟ್ಟಿಗೆನೇ ಸಣ್ಣದಿತ್ತು ಅಂದರೆ ದೇವ್ರ ಪೆಟ್ಟಿಗೆ ಬಿಚ್ಚಿರಿ, ಒಂದು ತಟ್ಟೆಯಲ್ಲಿ ಕೃಷ್ಣ, ಶಾಲಿಗ್ರಾಮ, ಸುದರ್ಶನ, ಚಕ್ರಾಂಗಿತ ಎಲ್ಲನೂ ಒಂದು ತಟ್ಟೆಯಲ್ಲಿ ಇಟ್ಕೋರಿ. ಅದಕ್ಕೆ ಒಂದು ಸಲ ಅಭಿಷೇಕ ಮಾಡಿ ನೀರು ಚೆಲ್ರಿ, ಮತ್ತೊಮ್ಮೆ ಅಭಿಷೇಕ ಮಾಡಿ ಅದನ್ನು ನೀವು ತಗೊಳ್ಳಿ. ಮಾಡಿದ್ದು ತೀರ್ಥ ನಿರ್ಮಾಲ್ಯ ಅಂತ ತಗೋಬಹುದು. ಹೆಂಗೆ ತಗೋತೀರಿ? ಅಲ್ಲ, ಅದು ಪಚಕರ್ಪೂರ ಮತ್ತು ಹಿಂದಿನ ದಿವಸ ಇಟ್ಟು ನಿರ್ಮಾಲ್ಯ ಹಿಡ್ಕೋತೀರಾಕ ನೀವು? ಅದು ಎಲ್ಲಿ ವಿಧಾನದಲ್ಲಿ ಬಂದಿಲ್ಲರಿ. ಇಲ್ಲ, ಅದನ್ನು ಒಂದು ಸುದರ್ಶನಕ್ಕೂ ಸಾಲಿಗ್ರಾಮ ಪ್ರತ್ಯೇಕ ಪೆಟ್ಟಿಗೆ. ಈಗ ನೀವು ಅವ್ರಿಗೆ ಹೇಳಿದ ಪ್ರಶ್ನೆ ಏನಂದರೆ, ಈಗ ದೇವ್ರ ಪೆಟ್ಟಿಗೆ ಕಟ್ಟಿಟ್ಟಿವಿ, ಸ್ನಾನ ಮಾಡಿ ಬರ್ತೀವಿ. ಈ ದೇವ್ರ ಪೆಟ್ಟಿಗೆ ಮೊದಲಿಗೆಲ್ಲನೂ ಸಂಧ್ಯಾವನಕ್ಕಿಂತ ಮುಂಚೆ ಎಲ್ಲ ಬಿಚ್ಚಿಟ್ಟು ಮಾಡಿ, ಆಮೇಲೆ ಸಂಧ್ಯಾವನ ಮಾಡಿ, ಆಮೇಲೆ ತೀರ್ಥವನ್ನು ಹಿಂಗೆ ಮಾಡಬೇಕು. ಹಂಗೆ ಮಾಡ್ಬೇಕಂದ್ರೆ ಇವೆಲ್ಲ ಮಂತ್ರ ಮೊದಲು ಅನ್ಬೇಕು, ಸಂಧ್ಯಾ ಮೊದಲಾಗಬೇಕು ಅಂತ ಹಿಂಗೆ ಅವ್ರದ್ದೆಲ್ಲ ಪ್ರಶ್ನೆ ಇತ್ತು. ಅದಕ್ಕೆ ಏನಿಲ್ಲ, ಈಗ ಅದಕ್ಕೆ ಒಂದು ಸುದರ್ಶನ ಕಡೆಗಿಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಗ್ತದೆ. ಸ್ನಾನಾಂಗ ತೀರ್ಥ ಪ್ರಶ್ನೆನೇ ಇಲ್ಲ. ಸ್ನಾನಾಂಗ ತೀರ್ಥ ಆಗೋದಿಲ್ಲ. ಅಲ್ರಿ, ಅದೊಂದು ನಿರ್ಮಾಲ್ಯ ತೀರ್ಥ ಅಂತ ತಗೋರಿ ನೀವು. ನಿರ್ಮಾಲ್ಯ ತೀರ್ಥ ಅಂತ ಆಮೇಲೆ ತಗೋರಿ. ಈ ಲಕ್ಷ್ಮ್ಯಾದಿಗಳಿಗೆಲ್ಲ ಕೊಟ್ಟ ಮೇಲೆ ಆಮೇಲೆ ನೀವು ನಿರ್ಮಾಲ್ಯ ತೀರ್ಥ ತಗೋರಿ. ಅಲ್ಲಿ ತನಕ ಗೋಪಿಚನ್ ಇಲ್ಲದೆ ಕೂಡಬಾರ್ದು. ಗೋಪಿಚನ್ ಇಲ್ಲದೆ ಭಾಳ ಹೊತ್ತು ಕೂಡಬಾರ್ದು. ನೀರಿನಾಮ ನೀವು ಮನೆಗೆಲ್ಲ ಹಚ್ಕೋತೀರಿ. ಸ್ನಾನ ಆದಮೇಲೆ ಇಮಿಡಿಯೇಟ್ ಹಚ್ಕೊಳ್ಳೋದು ನೀರಿನ ನಾಮ. ಸ್ನಾನ ವರ್ಷಕೊಂಡು ಬಂದ್ಮೇಲೆ ಕಟ್ಟಿನ ಕೂಟ ತಕ್ಷಣ ಹಚ್ಕೊಳ್ಳೋದು ಗೋಪಿಚಂದನ. ನೀರಿನಾಮ ನದ್ಯಾದಿಗಳಲ್ಲಿ ಮನೆಗೆಲ್ಲಿ ಬಾತ್ರೂಮ್ನಾಗ ಹಚ್ಕೊಂಡಿರ್ತೀರಿ, ಅವಗಾಹ ಸ್ನಾನದಲ್ಲಿ ಅಲ್ಲೆಲ್ಲ ಹಚ್ಕೋತೀರಿ ನೀವು. ಅಲ್ಲ, ನೀವು ಒಬ್ಬರು ಬಾವಿ ಮೇಲೆ ಮಾಡ್ತೀರಿ, ಉಳಿದವರಿಗೆಲ್ಲ ಪ್ರಶ್ನೆ ಬರ್ತದಲ್ಲ ಇದು. ಅಲ್ಲೇ ತಳ ಇಟ್ಕೊಂಡು ಅಲ್ಲೇ ಶವರ್ ಇಟ್ಕೊಂಡು ಅಲ್ಲೇ ಗೋರ್ಮೇಲೆ ಬಟನ್ ಹಾಕಿ ಸ್ನಾನ ಮಾಡಿ ತಾತ್ಪರ್ಯ ಇಷ್ಟೇ ರೀ. ಸುದರ್ಶನ ತೀರ್ಥ ತಗೊಂಡು ದೇಹ ಶುದ್ಧಿ ಆಯಿತು, ಆಮೇಲೆ ಊರ್ಧ್ವ ಪುಂಡ ಧಾರಣ ಮಾಡಲಿಕ್ಕೆ ಅಧಿಕಾರ ಬಂತು. ಅದನ್ನು ಮಾಡಿಕೊಂಡು ಸಂಧ್ಯಾವಂದನ ಮಾಡಿರಿ. ದೇವರ ಅಭಿಷೇಕ ಎಲ್ಲ ಮುಗಿದ ಮೇಲೆ ಆ ನಿರ್ಮಾಲ್ಯ ತೀರ್ಥ ಎಲ್ಲ ದೇವತೆಗಳಿಗೆ ಕೊಟ್ಟ ಮೇಲೆ ಪಾತ್ರಾಂತರ ಮಾಡಿ ಒಂದು ಪಾತ್ರೆ ಬ್ರಹ್ಮಯಜ್ಞಕ್ಕೆ ಇಟ್ಕೋರಿ, ಒಂದು ಥಾಲಿಯಲ್ಲಿರುವ ತೀರ್ಥ ತಗೊಳ್ಳಿ. ಅದು ನಿರ್ಮಾಲ್ಯ ತೀರ್ಥ ಅಂತ. ನೀವು ಮಠದಲ್ಲಿ ಅವತ್ತು ನೋಡ್ತೀರಿ, ಸ್ವಾಮಿಗಳು ನಿರ್ಮಾಲ್ಯ ತೀರ್ಥ ಮಾಡಿಟ್ಟು ಹಾಗೇ ಇರ್ತದ. ಆಮೇಲೆ ಎಲ್ಲ ದೇವತೆಗಳಿಗೂ ತೀರ್ಥ ನೀಡಿ ಆಮೇಲೆ ತಾವು ನಿರ್ಮಾಲ್ಯ ತೀರ್ಥ ತಗೊಂಡು ಮಹಾಪೂಜೆ ಆರಂಭ ಮಾಡ್ತಾರೆ.
ದಿವಸ ಇಟ್ಟಿದ್ದು ಮರುದಿವಸ ಸ್ನಾನಕ್ಕೆ ಹಾಕೋತಾರೆ. ಅಷ್ಟೇ ತಗೊಳ್ಳೋದಿಲ್ಲ. ಮರುದಿವಸ ಸ್ನಾನಕ್ಕೆ ಅಲ್ಲ, ಇಟ್ಟದ್ದು ಅಂದ್ರೆ ಏನು? ಅಲ್ಲಿ ದೇವರ ಹತ್ತಿರ ಇಟ್ಟದ್ದಲ್ಲ, ನಮ್ಮಲ್ಲಿ ಮಡಿನೇ ಬರುವುದಿಲ್ಲಲ್ಲ. ನಮ್ಮ ಮಠದ ಮಡಿ ಹಿಂದಿನ ನೀರು ಇವತ್ತು ಹೆಂಗೆ ಮುಟ್ತಾರ? ಸ್ನಾನ ಮಾಡ್ಬೇಕಂದ್ರೆ ಅವಗಾಹನಾದಿಗಳು ಮಾಡಬೇಕು. ದೇವರ ತೀರ್ಥ ಹಾಕೋತಾರಷ್ಟೆ. ಅದೇನು ನಮ್ಮಂಥವ್ರಿಗೆಲ್ಲ ದೊಡ್ಡವರು ಜ್ಞಾನಿಗಳು ಅವರು ಮಾಡ್ತಾರೆ. ಹರಿ ಓಂ. ನಾಳೆ ನಿರ್ಮಾಲ್ಯಾಭಿಷೇಕ. ಕೆಲವು ಮಂದಿ ಸುರಕ್ಷಿತ ತೀರ್ಥ ನೀರಿನ ಉಳಿಸಿ ಅದು ತನ್ಮೇಲೆ ಕೇಳ್ತಾರೆ. ಅದು ಯಾಕೆ ಏನೇನ್ರಿ? ಸುದರ್ಶನ ತೀರ್ಥ ಇರ್ತದೆ, ಅದು ನೀರಿನಾಗ ಅಜ್ಜಿ ಅದನ್ನ ತನ್ಮೇಲೆ ಕೇಳ್ತಾರೆ. ಈಗ ಬರ್ತದೆ ಬರೋದು ಸ್ನಾನ